ಡಿಯರ್ ಸ್ಟೂಡೆಂಟ್ಸ್, ಎಮಲ್ಗಮೇಷನ್, ಮರ್ಜರ್ಸ್ ಆ್ಯಂಡ್ ಅಕ್ವಿಸಿಷನ್ಸ್ ಅಂದರೆ ಏನೆಲ್ಲ ಬೆನಿಫಿಟ್ ಇದರಲ್ಲಿ ಸಿಗ್ತದೆ ಅನ್ನೋದನ್ನು ನೀವು ತಿಳಿದುಕೊಂಡಿದ್ದೀರಿ. ನಾವು ಕಮಿಂಗ್ ಟು ದ ಅಕೌಂಟಿಂಗ್ ಆಸ್ಪೆಕ್ಟ್, ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹೌ ದ ಎಂಟ್ರೀಸ್ ಆರ್ ಟು ಬಿ ಮೇಡ್ ಇನ್ ದ ಬುಕ್ಸ್ ಆಫ್ ಪರ್ಚೇಸಿಂಗ್ ಕಂಪನಿ ಆ್ಯಂಡ್ ವೆಂಡರ್ ಕಂಪನಿ. ಎರಡು ಕಂಪನಿಗಳು ಇರ್ತದೆ, ಒಂದು ಪರ್ಚೇಸಿಂಗ್ ಕಂಪನಿ ಮತ್ತು ವೆಂಡರ್ ಕಂಪನಿ. ಈ ಎರಡು ಕಂಪನಿಯಲ್ಲಿ ಯಾವ ರೀತಿ ಎಂಟ್ರೀಸ್ ಬರಬೇಕೆನ್ನೋದನ್ನು ನಾವು ತಿಳಿದುಕೊಳ್ಬೇಕು. ಸೊ ಇನ್ ದಿಸ್ ವಿಡಿಯೋ you will be able to understand the accounting aspect both in the books of vendor company as well as the purchasing company. ಆ ಎರಡು ಬುಕ್ಸಲ್ಲಿ ಯಾವ ರೀತಿ ಎಂಟ್ರೀಸ್ ಬರಬೇಕೆನ್ನೋದನ್ನು ಇಲ್ಲಿ ಹೇಳಿ. ಸೊ ವಿ ಹ್ಯಾವ್ ಹಿಯರ್ ಟೂ ಕಂಪನೀಸ್, A and B Limited, carrying on a similar business, agreed to amalgamate by transferring their undertaking to a new company called C Limited. ಸೊ ಇದು ಏನು ಹೇಳ್ತದೆ ಅಂದರೆ, ಈ ಎರಡು ಕಂಪನಿ ಈಗ ಇರುವಂತಹ ಕಂಪನಿ, ದೇ ಆರ್ ಎಕ್ಸಿಸ್ಟಿಂಗ್ ಕಂಪನೀಸ್. ಓಕೆ, ವಾಟ್ ದೇ ವಿಲ್ ಡೂ, ದೇ ಆರ್ ಇನ್ ದ ಸಿಮಿಲರ್ ಬಿಸ್ನೆಸ್. ಫಾರ್ ಎಕ್ಸಾಂಪಲ್, ಯು ಹ್ಯಾವ್ ಯುವರ್ ವೋಡಾಫೋನ್ ಆ್ಯಂಡ್ ಐಡಿಯಾ. ಓಕೆ, ದೋಸ್ ಟೂ ಕಂಪನೀಸ್ ಆರ್ ನೌ ಮರ್ಜ್ಡ್, ರೈಟ್? ದೇ ವರ್ ಇನ್ ದ ಸೇಮ್ ಬಿಸ್ನೆಸ್. ಓಕೆ, ಆ ಟೆಲಿಕಾಮ್ ಇಂಡಸ್ಟ್ರಿ ಅದರಲ್ಲೇ ಇದ್ದರು. ಆ ಎರಡು ಕಂಪನಿಗಳು ಒಂದಾಯಿತು. ಅದೇ ರೀತಿ ಒಂದೇ ರೀತಿಯ ಬಿಸ್ನೆಸ್ ಮಾಡುವಂತಹ ಕಂಪನಿಗಳು ಸೇರಿ ಒಂದಾಗ್ತದೆ ಇಲ್ಲಿ. ಆ್ಯಂಡ್ ದೆನ್ when they are merged together, these two companies will be closed. ಓಕೆ, ಈ ಎರಡು ಕಂಪನಿ ಕ್ಲೋಸ್ ಆಗ್ತದೆ, ಆದರೆ ಅವರ ವ್ಯವಹಾರ ಮುಂದುವರಿತದೆ. ಆ ಎರಡು ಕಂಪನಿಯನ್ನು ಒಂದು ಹೊಸ ಕಂಪನಿ ತೆಗೆದುಕೊಳ್ತದೆ, ದಟ್ ಈಸ್ ಸಿ ಲಿಮಿಟೆಡ್. ಸೊ ದೆರ್ ಇಸ್ ಅ ನ್ಯೂ ಕಂಪನಿ ಫಾರ್ಮ್ಡ್, ಸಿ ಲಿಮಿಟೆಡ್, ವಿಚ್ ವಿಲ್ ಟೇಕ್ ಓವರ್ ದೀಸ್ ಟೂ ಎಕ್ಸಿಸ್ಟಿಂಗ್ ಕಂಪನೀಸ್. ಈಗ ಇರುವಂತಹ ಎರಡು ಕಂಪನಿ ಅನ್ನೋದು ಟೇಕ್ ಓವರ್ ಮಾಡ್ತದೆ. So why I'm reading it again, because you need to identify the purchasing company and vendor company. So we have here two vendor company. Vendor ಅಂದರೆ one who sells. ಓಕೆ, ಯಾರು ಸೇಲ್ ಮಾಡ್ತಾರೆ, ಯಾರು ತನ್ನ ಬಿಸ್ನೆಸ್ಸನ್ನು ಸೇಲ್ ಮಾಡ್ತಾರೆ, ಇಟ್ ಈಸ್ A and B. So there are two vendor companies, and which company purchases it? ಯಾವ ಕಂಪನಿ ಪರ್ಚೇಸ್ ಮಾಡ್ತಾ ಉಂಟು? It is C Limited. There is one, always no, there will be only one purchasing company. You cannot have two purchasing company. But then in this case, because it is a case of amalgamation, there are two vendor companies. Okay, so we have the balance sheets of the two companies, A Limited and B Limited, with all the information, the assets and liabilities and the values that are recorded. Now we will see the terms and conditions. ಯಾವ ರೀತಿ mergers ನಡೀತದೆ ಅಂತ ನೋಡುವ. The terms of the agreement were as follows. Purchase consideration consisted of the assumption of liabilities of both the companies. Now what is it? Assumption. ನೀವು ಆ ವರ್ಡ್ ಕೇಳಿರ್ಬೋದು, ಹೆಚ್ಚಾಗಿ ನಾವು ಬಳಸ್ತೇವೆ. ಫಾರ್ ಎಕ್ಸಾಂಪಲ್, ಇಫ್ ಸಮಥಿಂಗ್ ಈಸ್ ನಾಟ್ ಗಿವನ್ ಇನ್ ದ ಪ್ರಾಬ್ಲಮ್, ಯು ನೀಡ್ ಟು ಎಸ್ಯೂಮ್. ಏನಾದರೂ ಕೆಲವು ವಿಷಯಗಳನ್ನು ಕೊಟ್ಟಿರೋದಿಲ್ಲ, ಆ ಸಂದರ್ಭದಲ್ಲಿ ನಾವು ಎಸ್ಯೂಮ್ ಮಾಡ್ತೇವೆ ಅಂತ ಹೇಳ್ತೇವೆ. ಆ ಅರ್ಥದಲ್ಲಿಯಾ? ನೋ, ಇಟ್ ಈಸ್ ನಾಟ್ ಇನ್ ದ್ಯಾಟ್ ವೇ. ಓಕೆ, ಹಿಯರ್ ದ ಅಸಂಪ್ಷನ್ ಮೀನ್ಸ್ ಟು ಟೇಕ್ ಓವರ್. ಎಸಂಪ್ಷನ್ ಅಂದರೆ ಅದು ತನ್ನೊಳಗೆ ಸೇರಿಸಿಕೊಳ್ತದೆ, ತೆಗೆದುಕೊಳ್ತದೆ, ಆ ಅರ್ಥದಲ್ಲಿ ಉಂಟು. ದ ಎಸಂಪ್ಷನ್ ಆಫ್ ಲಯಬಿಲಿಟೀಸ್ ಆಫ್ ಬೋತ್ ದ ಕಂಪನೀಸ್, ಟು ಟೇಕ್ ಓವರ್ ದ ಲಯಬಿಲಿಟೀಸ್ ಆಫ್ ಬೋತ್ ದ ಕಂಪನೀಸ್. ದ ಡಿಸ್ಚಾರ್ಜ್ ಆಫ್ ಡಿಬೆಂಚರ್ಸ್ ಇನ್ ಬಿ ಲಿಮಿಟೆಡ್ ಅಟ್ ಅ ಪ್ರೀಮಿಯಮ್ ಆಫ್ 5% ಬೈ ದ ಇಶ್ಯೂ ಆಫ್ 8% ಡಿಬೆಂಚರ್ಸ್ ಇನ್ ಸಿ ಲಿಮಿಟೆಡ್. ಸೊ ಬಿ ಲಿಮಿಟೆಡಲ್ಲಿ ಆಲ್ರೆಡಿ ಡಿಬೆಂಚರ್ಸ್ ಉಂಟು, ಅದರ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ, ಅವರಿಗೆ ರೀಪೇಮೆಂಟ್ ಮಾಡುವಂತಹ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿಯನ್ನು ಸಿ ಲಿಮಿಟೆಡ್ ತೆಗೆದುಕೊಳ್ತದೆ. ಹೇಗೆ? ಅದು ತನ್ನ ಡಿಬೆಂಚರನ್ನು ಇಶ್ಯೂ ಮಾಡಿ ಈಗ ಇರುವಂತಹ ಡಿಬೆಂಚರನ್ನು ರೀಪೇಮೆಂಟ್ ಮಾಡ್ತದೆ. ಸೊ ಅಂಡರ್ಸ್ಟ್ಯಾಂಡ್ ದ್ಯಾಟ್. ನೆಕ್ಸ್ಟ್ ವಿ ಹ್ಯಾವ್ the issue of 10 equity shares, here number 3, okay, of rupees 10 each at a premium of rupees 2 per share for each preference shares held in both the companies. Ili number 3 gives you what is paid to the preference shareholder. Preference shareholder ಗೆ ಏನನ್ನು ಕೊಡ್ತಾರೆ ಅನ್ನೋದನ್ನು ಕೊಟ್ಟಿದ್ದಾರೆ. So here they are paid in the form of equity shares. Preference shareholder ಗೆ equity share ಕೊಡ್ತಾರೆ. How many? That is required, very important information that we can calculate based on the exchange ratio. ಈ ವಾಕ್ಯದಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, there is a share exchange ratio, okay, that I will explain when I do the problem. Next, the issue of 10 equity share of rupees 10 each at a premium of rupees 2 per share and 22 in cash for each equity share of A Limited. ಇಲ್ಲಿ ನಿಲ್ಲಿಸ್ತೇನೆ, ಯಾಕಂದರೆ ಇದು A Limited ಇದು ವಿಷಯ. ಇಕ್ವಿಟಿ ಶೇರ್ ಹೋಲ್ಡರಿಗೂ ಇಕ್ವಿಟಿ ಶೇರಲ್ಲಿ ಪೇಮೆಂಟ್ ಆಗ್ತದೆ. ಅಷ್ಟೇ ಅಲ್ಲ, ಅವರಿಗೆ ಹಣ ಕೂಡ ಸಿಗ್ತದೆ, 22 ಇನ್ ಕ್ಯಾಶ್ ಫಾರ್ ಈಚ್ ಇಕ್ವಿಟಿ ಶೇರ್.
ಇಲ್ಲಿ ಕೂಡ ಇನ್ನೊಂದು ಶೇರ್ ಎಕ್ಸ್ಚೇಂಜ್ ರೇಷೋ ಅಂತ ಬರ್ತದೆ. ಓಕೆ, ವಿ ವಿಲ್ ಸಿ ದ್ಯಾಟ್ ಲೇಟರ್. Then 5 equity shares. For B company, we have other terms and conditions. All the assets and liabilities of the two companies were taken over at their book values, except that a provision at 5% to be raised on debtors. So this is also important. At what value the assets are taken. ಎಷ್ಟು ವ್ಯಾಲ್ಯೂ ಅಲ್ಲಿ ಪ್ರತಿ ಒಂದು ಅಸೆಟ್ ಮತ್ತು ಲಯಬಿಲಿಟಿ ಟೇಕ್ ಓವರ್ ಆಗ್ತದೆ. ಇಟ್ ಈಸ್ ಗಿವನ್ ದ್ಯಾಟ್ ಇಟ್ ಈಸ್ ಬುಕ್ ವ್ಯಾಲ್ಯೂ. ಸೊ ತುಂಬ ಈಸಿ ಆಯಿತು, ಯಾವುದೇ ಬೇರೆ ವ್ಯಾಲ್ಯೂ ಇಲ್ಲ. ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಏನು ರೆಕಾರ್ಡೆಡ್ ವ್ಯಾಲ್ಯೂ ಉಂಟಲ್ವ ಅಷ್ಟೇ ವ್ಯಾಲ್ಯೂ ಅಲ್ಲಿ ಎಸೆಟ್ ಮತ್ತು ಲಯಬಿಲಿಟಿ ಟೇಕ್ ಓವರ್ ಆಗ್ತಾ ಉಂಟು ಈ ಕೇಸಲ್ಲಿ. ನಾವು ನೆಕ್ಸ್ಟ್ ವಿ ಹ್ಯಾವ್, in order to raise the working capital and to pay the consideration, C Limited decided to issue 30,000 equity share of rupees 10 each at a premium of rupees 2.50 per share. So you know that this C Limited is a new company. ಸೊ ಸ್ಟಾರ್ಟ್ ಮಾಡುವಾಗ ದೇ ವಿಲ್ ನಾಟ್ ಹ್ಯಾವ್ ಸಫಿಷಿಯಂಟ್ ಕ್ಯಾಶ್, ಸಾಕಷ್ಟು ಹಣ ಇರೋದಿಲ್ಲ. ಸೊ ವಾಟ್ ದೇ ಕ್ಯಾನ್ ಡೂ, ದೇ ಕ್ಯಾನ್ ಗೋ ಫಾರ್ ಫ್ರೆಶ್ ಇಶ್ಯೂ ಆಫ್ ಇಕ್ವಿಟಿ ಶೇರ್ಸ್. ಅಂದರೆ ದೇ ಕ್ಯಾನ್ ಇಶ್ಯೂ ದ ಶೇರ್ಸ್ ಟು ಪಬ್ಲಿಕ್ಕಿಗೆ ಶೇರ್ಸನ್ನು ಇಶ್ಯೂ ಮಾಡಿ ತಮಗೆ ಬೇಕಾದಷ್ಟು ಹಣ ರೇಸ್ ಮಾಡ್ಬೋದು. ಸೊ ದ್ಯಾಟ್ ಈಸ್ ವಾಟ್ ಇಸ್ ಡನ್ ಹಿಯರ್. ದೆರ್ ಈಸ್ ಅ ಇಶ್ಯೂ ಆಫ್ ಶೇರ್ಸ್ ಟು ದ ಪಬ್ಲಿಕ್ ಅಟ್ ಅ ಪ್ರೀಮಿಯಮ್ ಆಫ್ 2.50. ಈಗ ಇಲ್ಲಿ ಮುಖ್ಯವಾಗಿ ಏನು ಅವ್ರು ನಮ್ಮ ಹತ್ರ ಕೇಳಿದ್ದಾರೆ ಅದು ನೋಡಬೇಕಾಗ್ತದೆ. ಸೊ ಇಟ್ ಈಸ್ ಗಿವನ್ ದ್ಯಾಟ್ ಪ್ರಿಪೇರ್ ರಿಯಲೈಸೇಷನ್ ಅಕೌಂಟ್ ಆ್ಯಂಡ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ A Limited ಆ್ಯಂಡ್ ಪಾಸ್ ದ ಜರ್ನಲ್ ಎಂಟ್ರೀಸ್ and also show the opening balance sheet in C Limited. So this is very important. You are asked to prepare only the ledger accounts in the books of A Limited. A Limited ಅಲ್ಲಿ ಮಾತ್ರ ಮಾಡಬೇಕು, ಮತ್ತು ಜರ್ನಲ್ ಎಂಟ್ರೀಸ್ ಮತ್ತು ಬ್ಯಾಲೆನ್ಸ್ ಶೀಟ್ ಮಾಡಲಿಕ್ಕೆ ಹೇಳಿದ್ದಾರೆ. Now before giving the ledger accounts, very important thing in your amalgamation is the purchase consideration. Purchase consideration ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡೋದು ಬಹಳ ಮುಖ್ಯ. ಸೊ ಟು ಡೂ ದ್ಯಾಟ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ದ ಮೆಥಡ್. ಯಾವ ಮೆಥಡ್ ಇಲ್ಲಿ ಬಳಸಬೇಕು ಎನ್ನುವುದನ್ನು ನಾವು ಅರ್ಥ ಮಾಡಬೇಕು. ನಿಮಗೆ ಗೊತ್ತಿರುವ ಹಾಗೆ ಫಸ್ಟ್ ಯು ನೀಡ್ ಟು ಸಿ ದ ಪ್ರಾಬ್ಲಮ್ ಆ್ಯಂಡ್ ಸಿ ವೆದರ್ ಇಟ್ ಇಸ್ ದೇರ್ ಇನ್ ದ ಪ್ರಾಬ್ಲಮ್. ಆ ಪ್ರಾಬ್ಲಮಲ್ಲಿಯೇ ಎಲ್ಲಿಯಾದರೂ ಕೊಟ್ಟಿದ್ದಾರಾ ನೋಡಬೇಕು. ಅಂದರೆ ಪರ್ಚೇಸ್ ಕನ್ಸಿಡ್ರೇಷನ್ ಒಂದು ಇಂತಿಷ್ಟು ಅಮೌಂಟ್ ಅಂತ ಅಲ್ಲಿ ಎಲ್ಲಿಯಾದರೂ ಕೊಟ್ಟಿದ್ದಾರಾ ಅಂತ ನೋಡಬೇಕು. ವಿ ಹ್ಯಾವ್ ರೆಡ್ ದ ಪ್ರಾಬ್ಲಮ್ ಆ್ಯಂಡ್ ಇಟ್ ಇಸ್ ನಾಟ್ ದೇರ್. ಸೊ ಲಂಪ್ ಸಮ್ ಇಲ್ಲ, ಅಮೌಂಟ್ ಅದು ಲಂಪ್ ಸಮ್ ಮೆಥಡ್ ಅಂತ ಹೇಳ್ತೇವಲ್ಲ ಅದು ಇಲ್ಲ. ನೆಕ್ಸ್ಟ್ ವಿಚ್ ಮೆಥಡ್? ನೆಕ್ಸ್ಟ್ ಮೆಥಡ್ ಇಸ್ ಪೇಮೆಂಟ್ ಮೆಥಡ್. ಪೇಮೆಂಟ್ ಮೆಥಡ್ ಸಾಧ್ಯ ಉಂಟಾ ಅಂತ ನೋಡಬೇಕು. ಪೇಮೆಂಟ್ ಮೆಥಡ್ ಸಾಧ್ಯ ಇಲ್ಲ ಅಂತಾದರೆ ಮಾತ್ರ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ಯೂಸಿಂಗ್ ದ ನೆಟ್ ಅಸೆಟ್ ಮೆಥಡ್. ಹೆಚ್ಚಾಗಿ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ ಅವರಿಗೆ ನೆಟ್ ಅಸೆಟ್ ಏನಂತ ಗೊತ್ತುಂಟು, ಸೊ ಡೈರೆಕ್ಟ್ಲಿ ದೇ ಸ್ಟಾರ್ಟ್ ಯೂಸಿಂಗ್ ದ ನೆಟ್ ಅಸೆಟ್. ಓಕೆ, ಆದರೆ ಇಲ್ಲಿ ಕೂಡ ನೋಡಿ ನೆಟ್ ಅಸೆಟ್ ಯೂಸ್ ಮಾಡಲಿಕ್ಕೆ ಸಾಧ್ಯ ಉಂಟು. ನಮ್ಗೆ ಗೊತ್ತುಂಟು ಎಷ್ಟು ವ್ಯಾಲ್ಯೂವಲ್ಲಿ ಆ ಎಸೆಟ್ ಮತ್ತು ಲಯಬಿಲಿಟಿ ಟೇಕನ್ ಓವರ್ ಆಗಿದೆ ಅಂತ ನಮಗೆ ಸ್ಪಷ್ಟವಾಗಿ ಇಲ್ಲಿ ಗೊತ್ತುಂಟು. ಬಟ್ ಸ್ಟಿಲ್ ಐ ವಿಲ್ ನಾಟ್ ಯೂಸ್ ದ್ಯಾಟ್ ಬಿಕಾಸ್ ಪೇಮೆಂಟ್ ಮೆಥಡ್ ಇಸ್ ಪಾಸಿಬಲ್ ಹಿಯರ್. ಸೊ ಅದೇ ಆರ್ಡರಲ್ಲಿ ಹೋಗಬೇಕು. ನೆಟ್ ಪೇಮೆಂಟ್ ಮೆಥಡ್ ಸಾಧ್ಯ ಇಲ್ಲ ಅಂತ ಆದರೆ ಮಾತ್ರ ನಾವು ನೆಟ್ ಅಸೆಟ್ ಮೆಥಡ್ ಯೂಸ್ ಮಾಡಬೇಕು. ಸೊ ಪೇಮೆಂಟಿಗೆ ಇಕ್ವಿಟಿ ಶೇರ್ ಹೋಲ್ಡರಿಗೆ, ಪ್ರಿಫರೆನ್ಸ್ ಶೇರ್ ಹೋಲ್ಡರಿಗೆ ಏನೆಲ್ಲ ಕೊಡ್ತಾರೆ ಇಟ್ ಈಸ್ ಗಿವನ್. ಓಕೆ, ದೋ ವಿ ಡು ನಾಟ್ ಹ್ಯಾವ್ ದ ಅಮೌಂಟ್, ಎಕ್ಸಾಕ್ಟ್ ಅಮೌಂಟ್ ಕೊಡದಿದ್ದರೂ ಎಷ್ಟು ಶೇರ್ಸ್ ಕೊಡ್ತಾರಂತ ಸ್ಪಷ್ಟವಾಗಿ ಉಂಟು. ಸೊ ವಿತ್ ದ್ಯಾಟ್ ಇಟ್ ಈಸ್ ಪಾಸಿಬಲ್ ಟು ಕ್ಯಾಲ್ಕುಲೇಟ್ the amount also. So I will use net payment method here. Okay, so first what is payment? Okay, ಯಾವುದನ್ನು ನಾವು ಪರ್ಚೇಸ್ ಕನ್ಸಿಡ್ರೇಷನಲ್ಲಿ ಇನ್ಕ್ಲೂಡ್ ಮಾಡಬಹುದು ಅಂತ ನಾವು ಅರ್ಥ ಮಾಡಬೇಕು. ಇಲ್ಲಿ ಸ್ಪಷ್ಟವಾಗಿ ಅಕೌಂಟಿಂಗ್ ಸ್ಟ್ಯಾಂಡರ್ಡಲ್ಲಿ ಹೇಳಿದ ಹಾಗೆ ದ ಪರ್ಚೇಸ್ ಕನ್ಸಿಡ್ರೇಷನ್ ಯು ನೋ ದ್ಯಾಟ್ ಇಟ್ ಇಸ್ ಪೇಯ್ಡ್ ಬೈ ದ ಪರ್ಚೇಸಿಂಗ್ ಕಂಪನಿ ಟು ದ ವೆಂಡರ್ ಕಂಪನಿ. ಅದು ಸರಿಯೇ, ಆದರೆ ಅಲ್ಲಿ ಇನ್ನಷ್ಟು ಸ್ಪಷ್ಟವಾಗಿ ವೆಂಡರ್ ಕಂಪನಿದು ಶೇರ್ ಹೋಲ್ಡರ್ಗೆ ಏನಾದರೂ ಕೊಟ್ಟಿದ್ದರೆ ಮಾತ್ರ ಅದು ಪರ್ಚೇಸ್ ಕನ್ಸಿಡ್ರೇಷನ್. ಓಕೆ, ಅಂಡರ್ಸ್ಟ್ಯಾಂಡ್ ಇಟ್ ವೆರಿ ಕ್ಲಿಯರ್ಲಿ. ಇಫ್ ಸಮಥಿಂಗ್ ಈಸ್ ಗಿವನ್ ಟು ದ ವೆಂಡರ್ ಕಂಪನೀಸ್ ಶೇರ್ ಹೋಲ್ಡರ್ಸ್, ಓಕೆ, ಇಫ್ ಎನಿಥಿಂಗ್ ಈಸ್ ಗಿವನ್ ಟು ದ ಶೇರ್ ಹೋಲ್ಡರ್ಸ್ ಓನ್ಲಿ ದೆನ್ ಇಟ್ ಕ್ಯಾನ್ ಬಿ ಇನ್ಕ್ಲೂಡೆಡ್ ಇನ್ ಯೋರ್ ಪರ್ಚೇಸ್ ಕನ್ಸಿಡ್ರೇಷನ್. ಸೊ ಏನು ಕೂಡ ಕೊಡ್ಬೋದು, ಕ್ಯಾಶ್ ಕೊಡ್ಬೋದು, ಶೇರ್ಸ್ ಕೊಡ್ಬೋದು, ಡಿಬೆಂಚರ್ಸ್ ಕೂಡ ಕೊಡ್ಬೋದು. ಆದರೆ ಕೊಟ್ಟದ್ದು ಅದು ಶೇರ್ ಹೋಲ್ಡರ್ಸಿಗೆ ಆಗಿದ್ದರೆ ಯು ಕ್ಯಾನ್ ಇನ್ಕ್ಲೂಡ್ ದ್ಯಾಟ್ ಇನ್ ಯೋರ್ ಪರ್ಚೇಸ್ ಕನ್ಸಿಡ್ರೇಷನ್. ಓಕೆ, ಬಟ್ ಇಫ್ ಇಟ್ ಈಸ್ ಗಿವನ್ ಟು ಅದರ್ ಪೀಪಲ್ ಲೈಕ್ ಡಿಬೆಂಚರ್ ಹೋಲ್ಡರ್, ಆವಾಗ ಅದನ್ನು ಪರ್ಚೇಸ್ ಕನ್ಸಿಡ್ರೇಷನಲ್ಲಿ ಇನ್ಕ್ಲೂಡ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಆ ಒಂದು ವಿಷಯ ನಿಮಗೆ ಗೊತ್ತಿದ್ದರೆ ಪೇಮೆಂಟ್ ಮೆಥಡನ್ನು ನೀವು ಯೂಸ್ ಮಾಡ್ಬೋದು. ಸೊ ಐ ವಿಲ್ ಯೂಸ್ ದ ಪೇಮೆಂಟ್ ಮೆಥಡ್. Here I need to take what? The amount or cash, shares, anything that is given to the shareholders. Shareholders ಅಂದರೆ ಬರೀ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಮಾತ್ರ ಅಲ್ಲ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಆಲ್ಸೋ.
ಓಕೆ, ಅವರಿಗೇನಾದರೂ ನಾವು ಕೊಟ್ಟಿದ್ದರೂ ಅದನ್ನು ಇನ್ಕ್ಲೂಡ್ ಮಾಡ್ತೇವೆ. ಸೊ ಇಲ್ಲಿ ನಂಬರ್ 3 and 4 ಈ ಎರಡು ವಿಷಯವನ್ನು ತಗೊಳ್ತಾ ಇದ್ದೇನೆ. ದ ಇಶ್ಯೂ ಆಫ್ 10 equity share of ₹10 each at a premium of ₹2 per share for each preference share held in both the companies. ಅಂದರೆ ಇಲ್ಲಿ ಒಂದು ಶೇರ್ ಎಕ್ಸ್ಚೇಂಜ್ ರೇಷಿಯೋ ಸಿಗ್ತದೆ. ಡೈರೆಕ್ಟಾಗಿ ನಂಬರ್ ಆಫ್ ಶೇರ್ಸ್ ಕೊಡಲಿಲ್ಲ, ಆದರೆ ಮಾಡ್ಬೋದು. ಪ್ರತಿ ಒಂದು ಶೇರ್ನ ಬದಲಿಗೆ ಓಕೆ ಫಾರ್ ಈಚ್ ಪ್ರಿಫರೆನ್ಸ್ ಶೇರ್ ದೆ ವಿಲ್ ಗೆಟ್ 10. ಒಂದು ಪ್ರಿಫರೆನ್ಸ್ ಶೇರ್ ಇದ್ದರೆ, ಒಬ್ಬನ ಹತ್ರ ಒಂದು ಪ್ರಿಫರೆನ್ಸ್ ಶೇರ್ ಇದ್ದರೆ ಅವನಿಗೆ 10 ಹೊಸ ಇಕ್ವಿಟಿ ಶೇರ್ ಸಿಗ್ತದೆ. ಓಕೆ, ಸೊ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ವಿಲ್ ಗೆಟ್ ವಾಟ್? ದೇ ವಿಲ್ ಗೆಟ್ ಇಕ್ವಿಟಿ ಶೇರ್ಸ್. ಇನ್ ವಿಚ್ ಕಂಪನಿ? ಇನ್ ದ ನ್ಯೂ ಕಂಪನಿ, ದಟ್ ಈಸ್ ಸಿ ಲಿಮಿಟೆಡ್. ಸೊ ದಿಸ್ ಇಸ್ ಅ ಶೇರ್ ಎಕ್ಸ್ಚೇಂಜ್ ರೇಷಿಯೋ. ಓಕೆ, ಇದು ಗೊತ್ತಿದ್ದರೆ ಸಾಕಾಗ್ತದೆ, ನಾವು ನಂಬರ್ ಆಫ್ ಶೇರ್ಸ್ ಬಹಳ ಈಸಿಯಾಗಿ ನಾವು ಕಂಡುಹಿಡಿಬೋದು. ಓಕೆ, ಆ್ಯಂಡ್ ಇಟ್ ಈಸ್ ಇಶ್ಯೂಡ್ ಆಟ್ ಅ ಪ್ರೀಮಿಯಮ್ ₹2. ಸೊ ಇಶ್ಯೂ ಪ್ರೈಸ್ ಇಸ್ ₹12. ಓಕೆ, so with that information now we will calculate okay number of shares to be issued to preference shares and the total value kuda ನಾವು ಕಂಡು ಹಿಡಿಬಹುದು. ಫಸ್ಟ್ ಪೇಮೆಂಟ್ ಇನ್ ದ ಫಾರ್ಮ್ ಆಫ್ ಶೇರ್ಸ್ ಪ್ರಿಫರೆನ್ಸ್ ಶೇರ್ ಹೋಲ್ಡರಿಗೆ ಇಟ್ ಈಸ್ ನಂಬರ್ ಆಫ್ ಶೇರ್ಸ್ ಪ್ರಿಫರೆನ್ಸ್ ಶೇರ್ಸ್. ಈಗ ಎಷ್ಟು ಶೇರ್ಸ್ ಉಂಟಂತ ನೋಡಬೇಕು, ಯಾಕಂದರೆ ಅಲ್ಲಿ ಒಂದು ಇದ್ದರೆ, ಒನ್ ಶೇರ್ ಇದ್ದರೆ ಅವರಿಗೆ 10 ಹೊಸ ಇಕ್ವಿಟಿ ಶೇರ್ ಸಿಗ್ತದೆ, ರೈಟ್? ಈಗ ಆಲ್ರೆಡಿ ಎಷ್ಟು ಶೇರ್ಸ್ ಉಂಟು, ವಿ ಆರ್ ಟಾಕಿಂಗ್ ಅಬೌಟ್ ಎ ಲಿಮಿಟೆಡ್, ಅದರ ಹಾಗೆ ಬಿ ಲಿಮಿಟೆಡ್ ಮಾಡ್ಬೋದು. ನಂತರ ಇಟ್ ಈಸ್ 5 lakh ಅಂತ ಕೊಟ್ಟಿದ್ದಾರೆ. 5 lakh ಇಸ್ ದ ವ್ಯಾಲ್ಯೂ. ಓಕೆ, ಇಟ್ ಈಸ್ ನಾಟ್ ದ ನಂಬರ್ ಆಫ್ ಶೇರ್ಸ್. ನಂಬರ್ ಆಫ್ ಶೇರ್ಸ್ ಅಲ್ಲ. ಟು ಗೆಟ್ ದ ನಂಬರ್ ಆಫ್ ಶೇರ್ಸ್ ವಾಟ್ ಯು ಹ್ಯಾವ್ ಟು ಡೂ? ನಂಬರ್ ಆಫ್ ಶೇರ್ಸ್ ಬೇಕಿದ್ದರೆ 5 lakh ಡಿವೈಡೆಡ್ ಬೈ 100 ಮಾಡಬೇಕಾಗ್ತದೆ. ದಟ್ ಟೈಮ್ನು ಯು ವಿಲ್ ಗೆಟ್ ದ ನಂಬರ್ ಆಫ್ ಶೇರ್ಸ್. ಸೊ ನಂಬರ್ ಆಫ್ ಶೇರ್ಸ್ ಕೊಡದಿದ್ದರೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದೆ. ಇಟ್ ಈಸ್ this is the method. Okay, this is the method. 5 lakh divided by 100, 5,000 shares. ಈಗ ಬಿ ಲಿಮಿಟೆಡಲ್ಲೂ ಅದೇ ಶೇರ್ ಎಕ್ಸ್ಚೇಂಜ್ ರೇಷಿಯೋ, ಅದನ್ನು ಮತ್ತೆ ನೋಡುವ. ಈಗ ನೆಕ್ಸ್ಟ್ ಕನ್ಸಿಡ್ರೇಷನ್ ಇನ್ ದ ಫಾರ್ಮ್ ಆಫ್ ಶೇರ್ಸ್, ನಂಬರ್ ಆಫ್ ಶೇರ್ಸ್ ಇನ್ ಸಿ ಲಿಮಿಟೆಡ್. ಅವರಿಗೆ ಎಷ್ಟು ಶೇರ್ಸ್ ಸಿಗ್ತದೆ? ಈಗ ನಮಗೆ ಆಲ್ರೆಡಿ ಗೊತ್ತಾಯಿತು 5,000 ಶೇರ್ಸ್ 5,000 ಶೇರ್ಸ್ ಎ ಲಿಮಿಟೆಡಲ್ಲಿ ಆಲ್ರೆಡಿ ಉಂಟು. ಒಂದು ಶೇರ್ ಇದ್ದರೆ 10 ಹೊಸತ್ತು ಶೇರ್ ಸಿಗ್ತದೆ, ರೈಟ್? If they have 5,000 shares, how many shares they will get? Okay, it's very easy, cross multiplication. I will show that here. Okay, understand this calculation. This is A limited alli ಒಂದು ಇದ್ದರೆ they are entitled to get 10. Okay, if they have 5,000, ಈಗ ಎಷ್ಟು ಉಂಟು? 5,000 ಉಂಟು. Then how many shares they will get in C limited? So this is the calculation. 5,000 into 10 divided by 1. 50,000 ಶೇರ್ಸ್. ಸೊ ಇಲ್ಲಿ ಎ ಲಿಮಿಟೆಡ್ ಇದು ಪ್ರಿಫರೆನ್ಸ್ ಶೇರ್ ಹೋಲ್ಡರಿಗೆ 50,000 ಹೊಸ ಶೇರ್ಸ್ ಇಶ್ಯೂ ಆಗ್ತದೆ. ಯಾವ ಶೇರ್ಸ್? ಇಕ್ವಿಟಿ ಶೇರ್ ಇಶ್ಯೂ ಆಗ್ತದೆ. ದ್ಯಾಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಅವರಿಗೆ ಪ್ರಿಫರೆನ್ಸ್ ಶೇರ್ಸ್ ಅಲ್ಲ, ಇಕ್ವಿಟಿ ಶೇರ್ ಇಶ್ಯೂ ಆಗ್ತಾ ಉಂಟು. ಆ್ಯಂಡ್ ಒನ್ ಥಿಂಗ್ ದ್ಯಾಟ್ ವಿ ನೀಡ್ ಇಸ್ ಇಶ್ಯೂ ಪ್ರೈಸ್. ಓಕೆ, ದ್ಯಾಟ್ ವಿ ಹ್ಯಾವ್ ಟು ಟೇಕ್ ಟು ಗೆಟ್ ದ ಟೋಟಲ್ ವ್ಯಾಲ್ಯೂ. ನಮಗೀಗ ಸಿಕ್ಕಿದ್ದು ನಂಬರ್ ಆಫ್ ಶೇರ್ಸ್ ಮಾತ್ರ. ಇದರ ಟೋಟಲ್ ವ್ಯಾಲ್ಯೂ ಎಷ್ಟಾಗ್ತದೆ ಅಂತ ಕಂಡುಹಿಡಬೇಕು. ಸೊ ದ ಟೋಟಲ್ ವ್ಯಾಲ್ಯೂ ಈಸ್ 1 share is issued at a premium of 2. Okay, 10 rupee share is issued at a premium of 2. 12 rupees is the issue price. Then the value. Okay, now you can step by step ಈ ರೀತಿ ಮಾಡ್ತಾ ಹೋದರೆ ನಿಮ್ಗೆ ಗೊತ್ತಾಗ್ತದೆ ಏನು ಮಾಡಬೇಕು ಅಂತ. ಇಟ್ ಈಸ್ 50,000 ಇಂಟು 12. ಒಂದು ಶೇರ್ ಇದು ವ್ಯಾಲ್ಯೂ 12. ಅಂತಹ 50,000 ಇಕ್ವಿಟಿ ಶೇರ್ ಇಶ್ಯೂ ಆಗ್ತಾ ಉಂಟಲ್ವಾ? ಸೊ ವಾಟ್ ಈಸ್ ದ ಟೋಟಲ್ ವ್ಯಾಲ್ಯೂ? ದಿಸ್ ಇಸ್ ದ ಮೆಥಡ್. ಓಕೆ, ನಾವು ದಿಸ್ ಇಸ್ ವಾಟ್ ಈಸ್ ಗಿವನ್ ಟು ದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್. ಬಿ ಲಿಮಿಟೆಡ್ ಕೇಸಲ್ಲೂ ಇದೇ ರೀತಿಯ ಕಂಡೀಷನ್ ಉಂಟು ನೋಡಿ. ಫಾರ್ ಬೋತ್ ದ ಕಂಪ್ನೀಸ್, ಇನ್ ಬೋತ್ ದ ಕಂಪ್ನೀಸ್ ಅಂತ ಕೊಟ್ಟಿದ್ದಾರೆ. ಬಿ ಲಿಮಿಟೆಡ್ ನಾವು ನೋಡಿದರೆ ಅಲ್ಲಿ 2,500 2,50,000 ಉಂಟು, ಅಂದರೆ 2,500 ಪ್ರಿಫರೆನ್ಸ್ ಶೇರ್ಸ್ ಉಂಟು. ನಾನು ಒಟ್ಟೊಟ್ಟಿಗೆ ಇಲ್ಲಿ ಮಾಡ್ತಾ ಇದ್ದೇನೆ. ಸೊ ಸೇಮ್ ಕ್ಯಾಲ್ಕುಲೇಷನ್ ಆದ ಕಾರಣ ಐ ವಿಲ್ ಶೋ ಯು. ಓಕೆ, ದ ಮೆಥಡ್ ಇಸ್ ಸೇಮ್. ಯು ವಿಲ್ ಗೆಟ್ ಅ ಡಿಫ್ರೆಂಟ್ ಅಮೌಂಟ್ ದ್ಯಾಟ್ ಇಸ್ ದೇರ್, ಬಟ್ ಮೆಥಡ್ ಇಸ್ ಸೇಮ್. ಓಕೆ, ಇಲ್ಲಿ ಮಾಡಿದ ಹಾಗೆ ಇಲ್ಲಿ ನಾನು ಬಿ ಲಿಮಿಟೆಡಲ್ಲೂ ಮಾಡಿದ್ದೇನೆ. 2,500 ಪ್ರಿಫರೆನ್ಸ್ ಶೇರ್ಸ್ ಉಂಟು. ಶೇರ್ ಎಕ್ಸ್ಚೇಂಜ್ ರೇಷಿಯೋ ಸೇಮ್. ಫಾರ್ ಎವ್ರಿ 10 ನ್ಯೂ ಇಕ್ವಿಟಿ ಶೇರ್ಸ್, ಪ್ರತಿ ಒಂದು ಶೇರ್ನ ಬದಲಿಗೆ 10 ಹೊಸ ಇಕ್ವಿಟಿ ಶೇರ್ ಇಶ್ಯೂ ಆಗ್ತಾ ಉಂಟು. ಸೊ ಅಲ್ಲಿ ಆಲ್ರೆಡಿ 2,500 ಶೇರ್ಸ್ ಇದ್ದರೆ ಹೌ ಮೆನಿ ಶೇರ್ಸ್ ವಿಲ್ ಬಿ ಇಶ್ಯೂಡ್? 25,000 ನ್ಯೂ ಶೇರ್ಸ್ ವಿಲ್ ಬಿ ಇಶ್ಯೂಡ್. ಅಟ್ ವಾಟ್ ಪ್ರೈಸ್? 12 rupee per share. What is the total value? 3 lakh.
ಇಲ್ಲಿ ನಾವು ಮಾಡುವಾಗ ಎ ಲಿಮಿಟೆಡ್, ಓಕೆ, ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ವೆರಿ ಈಸಿ ಕ್ಯಾಲ್ಕುಲೇಷನ್, ಓಕೆ, ಜಸ್ಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಮೆಥಡ್. ಅಲ್ಲಿ ಒಂದು ಸೆಂಟೆನ್ಸಲ್ಲಿ ಕೊಟ್ಟಿದ್ದಾರೆ, ಅದನ್ನು ಅರ್ಥ ಮಾಡಿದರೆ ಶೇರ್ ಎಕ್ಸ್ಚೇಂಜ್ ರೇಷೋ ಗೊತ್ತಾಗ್ತದೆ ನಿಮಗೆ. ಮತ್ತು ಈ ರೀತಿ ಬರೆಯಿರಿ, ಆಗ ತಪ್ಪಾಗೋದಿಲ್ಲ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಬರದೇ ಮಾಡಿ. ಡೋಂಟ್ ಗೋ ಟು ಕ್ಯಾಲ್ಕುಲೇಟ್ ಇಟ್ ಡೈರೆಕ್ಟ್ಲಿ, ಓಕೆ, ದೆನ್ ದೆರ್ ಆರ್ ಚಾನ್ಸಸ್ ಆಫ್ ಕಮಿಟಿಂಗ್ ಮಿಸ್ಟೇಕ್. ಸೊ ಫಸ್ಟ್ ಪುಟ್ ದ ಕ್ರಾಸ್ ಮಲ್ಟಿಪ್ಲಿಕೇಶನ್, ಈ ರೀತಿ ಬರೆಯಿರಿ. ವಾಟ್ ಈಸ್ ದೇರ್ ಇನ್ ದ ಸೆಂಟೆನ್ಸ್, ಯು ಆರ್ ರೈಟಿಂಗ್ ಇಟ್. ಆ ಸೆಂಟೆನ್ಸಲ್ಲಿ ಏನು ಹೇಳ್ತಾ ಇದ್ದಾರೆ ಅದನ್ನು ಅರ್ಥ ಮಾಡಿಕೊಂಡು ನೀವೀಗ ಈ ರೀತಿ ಬರೆಯಬೇಕು. ಓಕೆ, ದೆನ್ ದ ಮ್ಯಾಟರ್ ಬಿಕಮ್ಸ್ ವೆರಿ ಈಸಿ. ಓಕೆ, ನಾವು ನೆಕ್ಸ್ಟ್ ಇಸ್ ಇಕ್ವಿಟಿ ಶೇರ್ ಹೋಲ್ಡರ್. ವಿ ವಿಲ್ ಸಿ ವಾಟ್ ದೇ ವಿಲ್ ಗೆಟ್. ಅವ್ರಿಗೇನು ಕೊಡ್ತಾರಂತ ನಾವು ಆಲೋಚನೆ ಮಾಡುವ. ಇಲ್ಲಿ ಅಂದರೆ ಅಲ್ಲೇ ಕೊಟ್ಟಿದ್ದಾರೆ, ಅದನ್ನು ಅರ್ಥ ಮಾಡುವ. ದ ಇಶ್ಯೂ ಆಫ್ 10 ಇಕ್ವಿಟಿ ಶೇರ್ ಆಫ್ ₹10 ಈಚ್, ದೊಡ್ಡದುಂಟು ಸೆಂಟೆನ್ಸ್, ಬಟ್ ವಿ ವಿಲ್ ಸಿ, ಅಟ್ ಅ ಪ್ರೀಮಿಯಮ್ ಆಫ್ 2, ಸೊ ಇಶ್ಯೂ ಪ್ರೈಸ್ ಇಸ್ 12 ಆ್ಯಂಡ್ 22 ಇನ್ ಕ್ಯಾಶ್. ಎರಡೆರಡು ವಿಷಯ ಕೊಟ್ಟಿದ್ದಾರೆ. ಓಕೆ, ಫಾರ್ ಈಚ್ ಇಕ್ವಿಟಿ ಶೇರ್ ಇನ್ ಎ ಲಿಮಿಟೆಡ್. ಇಲ್ಲಿ ಏನಂದರೆ ಪ್ರತಿ ಒಂದು ಇಕ್ವಿಟಿ ಶೇರ್ನ ಬದಲಿಗೆ 10 ಹೊಸ ಇಕ್ವಿಟಿ ಶೇರ್ ಇಶ್ಯೂ ಆಗ್ತಾ ಉಂಟು. ಓಕೆ, ಅದೇ ರೀತಿ ಪ್ರತಿ ಒಂದು ಇಕ್ವಿಟಿ ಶೇರ್ನ ಬದಲಿಗೆ ₹22 ಕ್ಯಾಶ್ ಕೊಡ್ತಾ ಇದ್ದಾರೆ. ಸೊ ಇಕ್ವಿಟಿ ಶೇರ್ ಹೋಲ್ಡರಿಗೆ ಎರಡು ರೀತಿ ಪೇಮೆಂಟ್ ಆಗ್ತದೆ, ಒಂದು ಕ್ಯಾಶಲ್ಲಿ, ಒಂದು ಇಕ್ವಿಟಿ ಶೇರಲ್ಲಿ. ಓಕೆ, ಸೊ ಅಂಡರ್ಸ್ಟ್ಯಾಂಡ್ ದಟ್ ದೆರ್ ಆರ್ 2 ಥಿಂಗ್ಸ್. ಇಕ್ವಿಟಿ ಶೇರಲ್ಲಿ ಎಷ್ಟು ಇಕ್ವಿಟಿ ಶೇರ್ ಇಶ್ಯೂ ಆಗ್ತದೆ, ವಿ ವಿಲ್ ಸಿ ದ್ಯಾಟ್ ನೌ ಹಿಯರ್. ಓಕೆ, ಪೇಮೆಂಟ್ ಇನ್ ದ ಫಾರ್ಮ್ ಆಫ್ ಇಕ್ವಿಟಿ ಶೇರ್ಸ್. ಸೇಮ್ ಕ್ರಾಸ್ ಮಲ್ಟಿಪ್ಲಿಕೇಶನ್, ಐ ವಿಲ್ ಶೋ ದ ಕ್ಯಾಲ್ಕುಲೇಷನ್. ಆ್ಯಕ್ಚುಲಿ ದೆರ್ ಆರ್ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ 5,000 ಉಂಟು. ಅದು ಇಲ್ಲಿ ನಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ನಿಮಗೆ ಸಿಗ್ತದೆ. ಇಕ್ವಿಟಿ ಶೇರ್ಸ್ ನೋಡಿ, 5 lakh ಅಂದರೆ ಡಿವೈಡೆಡ್ ಬೈ 100 ಮಾಡಿದರೆ 5,000 ಇಕ್ವಿಟಿ ಶೇರ್ಸ್ ಉಂಟು. 5,000 ಇಕ್ವಿಟಿ ಶೇರ್ಸ್. ಕ್ರಾಸ್ ಮಲ್ಟಿಪ್ಲಿಕೇಶನ್ 10 1, I mean if they have 1 they'll get 10, right? So it is 50,000 shares ಸಿಗ್ತದೆ. ಓಕೆ, ಅಲ್ಲಿಯೂ ಸೇಮ್ ಶೇರ್ ಎಕ್ಸ್ಚೇಂಜ್ ರೇಷೋ ಅದೇ ರೀತಿ ಉಂಟು. ಆ ನಂತರ ವ್ಯಾಲ್ಯೂ ನೋಡುವ. ಈಗ ದಿಸ್ ಈಸ್ ದ ವ್ಯಾಲ್ಯೂ. ₹12 ಇಶ್ಯೂ ಆಗ್ತಾ ಉಂಟು. 50,000 ಶೇರ್ಸ್ ಇಶ್ಯೂ ಆಗ್ತಾ ಉಂಟು. ಪ್ರತಿಯೊಂದು ಶೇರ್ ₹12. ಸೊ ವಾಟ್ ಈಸ್ ದ ಟೋಟಲ್ ವ್ಯಾಲ್ಯೂ? ಇಟ್ ಈಸ್ 6 lakh. ಓಕೆ, ಈಗ ಇದು ಯಾರಿಗೆ? ಇಕ್ವಿಟಿ ಶೇರ್ ಹೋಲ್ಡರಿಗೆ. ಸೊ ಪ್ರಿಫರೆನ್ಸ್ ಶೇರ್ ಹೋಲ್ಡರಿಗೆ ಕೊಟ್ಟದ್ದನ್ನು ಸಹ ನಾವು ಪರ್ಚೇಸ್ ಕನ್ಸಿಡ್ರೇಷನಲ್ಲಿ ಇನ್ಕ್ಲೂಡ್ ಮಾಡ್ತೇವೆ. ಎನಿಥಿಂಗ್ ದ್ಯಾಟ್ ಈಸ್ ಗಿವನ್. ಓಕೆ, ಆ್ಯಂಡ್ ಈವನ್ ವಾಟ್ ಎವರ್ ದ್ಯಾಟ್ ಈಸ್ ಗಿವನ್ ಟು ಇಕ್ವಿಟಿ ಶೇರ್ ಹೋಲ್ಡರ್. ಇಕ್ವಿಟಿ ಶೇರ್ ಹೋಲ್ಡರ್ಗೆ ಏನು ಕೊಟ್ಟಿರ್ತಾರೆ ಅದನ್ನು ಪರ್ಚೇಸ್ ಕನ್ಸಿಡ್ರೇಷನಲ್ಲಿ ಇನ್ಕ್ಲೂಡ್ ಮಾಡ್ತೇವೆ. ಆ್ಯಂಡ್ ದೆನ್ ದ ಇಕ್ವಿಟಿ ಶೇರ್ ಹೋಲ್ಡರಿಗೆ ಬರೀ ಶೇರ್ಸ್ ಮಾತ್ರ ಕೊಡೋದಲ್ಲ, ಕ್ಯಾಶ್ ಕೂಡ ಕೊಡ್ತಾರೆ. ಅಲ್ಲಿ ಮೇಲೆ ಹೇಳಿದ ಹಾಗೆ ₹22 ಫಾರ್ 1 ಶೇರ್ ಫಾರ್ ಈಚ್ ಇಕ್ವಿಟಿ ಶೇರ್. ಅಂಡರ್ಸ್ಟ್ಯಾಂಡ್ ದಿಸ್, ಇದನ್ನು ಅರ್ಥ ಮಾಡಿಕೊಳ್ಳಿ. ₹22 ಇನ್ ಕ್ಯಾಶ್ ಫಾರ್ ಈಚ್ ಇಕ್ವಿಟಿ ಶೇರ್. ಓಕೆ, ಎರಡು ವಿಷಯ ಉಂಟಿಲ್ಲಿ. 10 ಹೊಸ ಶೇರ್ ಫಾರ್ ಈಚ್ ಇಕ್ವಿಟಿ ಶೇರ್. ಪ್ರತಿ ಒಂದು ಶೇರ್ನ ಬದಲಿಗೆ 10 ಹೊಸ ಇಕ್ವಿಟಿ ಶೇರ್. ಅಷ್ಟೇ ಅಲ್ಲ, ಪ್ರತಿ ಒಂದು ಶೇರ್ನ ಬದಲಿಗೆ ₹22 ಕ್ಯಾಶ್. ಸೊ ಫಾರ್ ಈಚ್ ಅಂದರೆ ಇದು ಎರಡಕ್ಕೂ ಅಪ್ಲೈ ಆಗ್ತದೆ. ನೀವು ಅದನ್ನು ಸರಿಯಾಗಿ ಅರ್ಥ ಮಾಡಬೇಕು. ಸೊ ವಿ ಹ್ಯಾವ್ 22 ಇನ್ ಕ್ಯಾಶ್, ರೈಟ್? ಅಲ್ಲಿ ಒಟ್ಟು ಎಷ್ಟು ಶೇರ್ಸ್ ಉಂಟು? ಸೊ ವಿ ಹ್ಯಾವ್ ದಿಸ್ ಕ್ಯಾಲ್ಕುಲೇಷನ್ ಆ್ಯಂಡ್ ದ ಅಮೌಂಟ್. ಅಲ್ಲಿ ಒಟ್ಟಿಗೆ 5,000 ಶೇರ್ಸ್ ಉಂಟು. ಒಂದು ಶೇರಿಗೆ ₹22 ಕೊಟ್ಟರೆ 5,000 ಶೇರಿಗೆ ಎಷ್ಟು ಕೊಡಬೇಕು? 1,10,000. ಓಕೆ, ದಿಸ್ ಇಸ್ ಪೇಯ್ಡ್ ಇನ್ ಕ್ಯಾಶ್ ಆ್ಯಂಡ್ ದಿಸ್ ಇಸ್ ಇನ್ ಇಕ್ವಿಟಿ ಶೇರ್. ಸೊ ಏನೆಲ್ಲ ಕೊಡ್ತಾರೆ? ಇಕ್ವಿಟಿ ಶೇರ್ ಕೊಡ್ತಾರೆ ಮತ್ತು ಕ್ಯಾಶ್ ಕೊಡ್ತಾರೆ. ಓಕೆ, ಸಿಮಿಲರ್ಲಿ ಈವನ್ ಫಾರ್ ಬಿ ಲಿಮಿಟೆಡ್ ಅದೇ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೇವೆ. ಸ್ವಲ್ಪ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಚೇಂಜ್ ಆಗ್ತದೆ. ದಟ್ ಈಸ್ ವಿ ಹ್ಯಾವ್ ಹಿಯರ್ 4. ಓಕೆ, ರೀಡ್ ದಿಸ್. 5 equity share of ₹10 each at a premium of ₹2 per share and 80 in cash for every share held in B Limited. ಇದರಲ್ಲಿ 5 ಇಕ್ವಿಟಿ ಶೇರ್ ಎಷ್ಟರ ಬದಲಿಗೆ? ಅಟ್ ಅ ಪ್ರೀಮಿಯಮ್ ಆಫ್ 2 ಫಾರ್ ಎವ್ರಿ ಶೇರ್. ಓಕೆ, ಬಿ ಲಿಮಿಟೆಡಲ್ಲಿ ಒಂದು ಶೇರ್ ಇದ್ದರೆ 5 ಹೊಸ ಇಕ್ವಿಟಿ ಶೇರ್ ಸಿಗ್ತದೆ ಅವರಿಗೆ. ಆ ರೀತಿ. ಸೊ ವಿ ಹ್ಯಾವ್ ದಿಸ್. ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೇನೆ ಕ್ಯಾಲ್ಕುಲೇಷನ್. ಮತ್ತು ಹಣ ಕೂಡ ಸಿಗ್ತದೆ, ಅದು ₹80 ಒಂದು ಶೇರಿಗೆ. ಸೊ ಅಲ್ಲಿ ಆಲ್ರೆಡಿ ಈಗ 3,000 ಇಕ್ವಿಟಿ ಶೇರ್ಸ್ ಉಂಟು ಬಿ ಲಿಮಿಟೆಡಲ್ಲಿ. ಕ್ರಾಸ್ ಮಲ್ಟಿಪ್ಲಿಕೇಶನ್, ಒಂದು ಶೇರ್ ಇದ್ದರೆ 5 ಹೊಸ ಶೇರ್ ಸಿಗ್ತದೆ. ಈಗ 3,000 ಶೇರ್ಸ್ ಉಂಟು. ಹೌ ಮೆನಿ ನ್ಯೂ ಶೇರ್ಸ್ ದೇ ವಿಲ್ ಗೆಟ್? ಇಟ್ ಈಸ್ 15,000 ಶೇರ್ಸ್. ಶೇರ್ಸ್ ಸಿಕ್ಕಿತು. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದೀಸ್ ಶೇರ್ಸ್?
you need to calculate that, and cash also can be done. Same method, okay? ಈ ಮೆಥಡ್ ಒಮ್ಮೆ ನೀವು ಅರ್ಥ ಮಾಡಿದರೆ ಅದನ್ನು ಅಪ್ಲೈ ಮಾಡಲಿಕ್ಕೆ ಭಾಳ ಸುಲಭ. 12 ರೂಪಿ 15,000 ಇಂಟು 12, ದಟ್ ವಿಲ್ ಗಿವ್ ಯು 1,80,000. ಹಣ ಎಷ್ಟು ಕೊಡ್ತಾರೆ? ಪ್ರತಿ ಒಂದು ಶೇರಿಗೆ 80 ರೂಪಿ. ಸೊ ದೆರ್ ಆರ್ 3,000 ಶೇರ್ಸ್, ರೈಟ್? ಇಂಟು 80 ಮೀನ್ಸ್ 2,40,000. ಸೊ ದಿಸ್ ಇಸ್ ದ ಕ್ಯಾಲ್ಕುಲೇಷನ್. ಇಲ್ಲಿ ಕೂಡ ಬಿ ಲಿಮಿಟೆಡ್, ಎ ಲಿಮಿಟೆಡಲ್ಲಿ ಹೇಗೆ ಉಂಟು ಅದೇ ರೀತಿಯಲ್ಲಿ ಬಿ ಲಿಮಿಟೆಡಲ್ಲಿ ನೀವು ಮಾಡಬೇಕು. ಸೊ ಒಂದೇ ಟೇಬಲಲ್ಲಿ ಮಾಡ್ಬೋದು, ಬಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ತದೆ. ದ್ಯಾಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್, ಓಕೆ? ನಾವು ಪರ್ಚೇಸ್ ಕನ್ಸಿಡ್ರೇಷನ್, ಇಟ್ ಈಸ್ ಟೋಟಲ್ ಪರ್ಚೇಸ್ ಕನ್ಸಿಡ್ರೇಷನ್. ಎಲ್ಲ ಹಣ ಕೊಟ್ಟದ್ದು, ಶೇರ್ ವ್ಯಾಲ್ಯೂ ಎಲ್ಲ ನಾವು ಲೆಕ್ಕ ಹಾಕ್ತೇವೆ, ಆ್ಯಂಡ್ ವಿ ಗೆಟ್ ದಿಸ್ ಟೋಟಲ್, ಆ್ಯಂಡ್ ದಿಸ್ ಇಸ್ ದ ಪರ್ಚೇಸ್ ಕನ್ಸಿಡ್ರೇಷನ್. ಸೊ ವಿಚ್ ಮೆಥಡ್ ವಿ ಹ್ಯಾಡ್ ಯೂಸ್ಡ್? Payment method. Okay, now you can understand why I said that it is possible. It is possible to use payment method. ಅದು ಇಷ್ಟು ಅಂತ ಕೊಡದಿದ್ದರೂ ಆ ಮೆಥಡ್ ಯೂಸ್ ಮಾಡಿ ಕಂಡು ಹಿಡಿಯಲಿಕ್ಕೆ ಸಾಧ್ಯ ಉಂಟು. ಸೊ ಐ ಶುಡ್ ನಾಟ್ ಯೂಸ್ ದ ಅದರ್ ಮೆಥಡ್, ನೆಟ್ ಎಸೆಟ್ ಮೆಥಡ್ ಯೂಸ್ ಮಾಡಬಾರ್ದು. ಓಕೆ, ನಾವು ಜಸ್ಟ್ ಕ್ಯಾಲ್ಕುಲೇಟ್ ದಿಸ್ ಆ್ಯಂಡ್ ಕೀಪ್ ಇಟ್, ಓಕೆ? ವಿ ನೀಡ್ ಇಟ್ ಲೇಟರ್. ಅಂದರೆ ಒಟ್ಟು ಎಷ್ಟು ಇಕ್ವಿಟಿ ಶೇರ್ ಇಶ್ಯೂ ಆಗ್ತದೆ ಅಂತ ಒಂದು ಕ್ಯಾಲ್ಕುಲೇಷನ್ ಮಾಡಿ ಇಡ್ತೇವೆ. ಈಗ ಪ್ರಿಫರೆನ್ಸ್ ಶೇರ್ ಹೋಲ್ಡರಿಗೆ ಕೊಟ್ಟದ್ದು ಏನು? It is equity share. They are also, okay, they will be given equity shares, not preference shares. So total equity share ಕೊಟ್ಟದ್ದು 50,000 equity share A ಕಂಪನಿಗೆ, ಪ್ರಿಫರೆನ್ಸ್ ಶೇರ್ ಹೋಲ್ಡರಿಗೆ ಕೊಟ್ಟದ್ದು. another 50,000 is given to the equity share holders. ಒಟ್ಟಿಗೆ 1 lakh equity share ಇಶ್ಯೂ ಆಗ್ತದೆ A ಕಂಪನಿಗೆ. So C company will give its own equity shares. What about B limited? B limited, they will, ಪ್ರಿಫರೆನ್ಸ್ ಶೇರ್ ಹೋಲ್ಡರಿಗೆ 25,000 equity share ಇಶ್ಯೂ ಆಗ್ತದೆ. ಇಲ್ಲಿ ಉಂಟು ಅದು ನೋಡಿ. ಸೊ ಯು ಗಾಟ್ ದಿಸ್ ಆನ್ಸರ್, ರೈಟ್? 25,000 ಶೇರ್ಸ್ ಅದು ಇಶ್ಯೂ ಆದದ್ದು. ಆ ನಂತರ 15,000 ಅದು ಇಕ್ವಿಟಿ ಶೇರ್ ಹೋಲ್ಡರಿಗೆ. ಹಿಯರ್ ಯು ಹ್ಯಾವ್ ದಿಸ್ 15,000, ಓಕೆ? ಸೊ ವಾಟ್ ಎವರ್ ದಟ್ ಈಸ್ ದೇರ್ ಇನ್ ದ ಟೇಬಲ್, ನೋ, ಐ ಹ್ಯಾವ್ ಜಸ್ಟ್ ಕ್ಯಾಲ್ಕುಲೇಟೆಡ್ ಇಟ್ ಬಿಕಾಸ್ ವಿ ನೀಡ್ ದಿಸ್ ಇನ್ಫಾರ್ಮೇಷನ್. ಇದು ಬೇಕಾಗ್ತದೆ. ಒಟ್ಟು ಎಷ್ಟು ಇಕ್ವಿಟಿ ಶೇರ್ ಇಶ್ಯೂ ಆಯಿತು ಈ ಎರಡು ಕಂಪನಿಗೆ, ಓಕೆ? ನಾವು ನೆಕ್ಸ್ಟ್, ದೇ ಹ್ಯಾವ್ ಆಸ್ಡ್ ಯು ಟು ಪ್ರಿಪೇರ್ ದ ರಿಯಲೈಸೇಷನ್ ಅಕೌಂಟ್, ರೈಟ್? ಇದನ್ನು ನನ್ನ ಹಿಂದಿನ ವೀಡಿಯೋದಲ್ಲಿ ಸಹ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇದೇನೆಂದರೆ, ಇನ್ ದ ಬುಕ್ಸ್ ಆಫ್ ದ ವೆಂಡರ್ ಕಂಪನಿ ಯು ನೀಡ್ ಟು ಕ್ಲೋಸ್ ಆಲ್ ದ ಎಸೆಟ್ ಅಕೌಂಟ್ ಆ್ಯಂಡ್ ಲಯಬಿಲಿಟಿ ಅಕೌಂಟ್. ಅಲ್ಲಿರುವಂತಹ ಎಲ್ಲ ಲೆಡ್ಜರ್ ಅಕೌಂಟ್ ನಾವು ಕ್ಲೋಸ್ ಮಾಡಬೇಕು. ಸೊ ಆ ಕಾರಣಕ್ಕೆ ನಾವು ಇಂತಹ ಒಂದು ಅಕೌಂಟ್ ಓಪನ್ ಮಾಡ್ತೇವೆ. ಇಲ್ಲಿ ಎಸೆಟ್ ಅಕೌಂಟ್ ಯಾವ ರೀತಿ ಕ್ಲೋಸ್ ಮಾಡೋದು? ಅಂಡರ್ಸ್ಟ್ಯಾಂಡ್, ಪ್ರತಿಯೊಂದು ಎಸೆಟ್ ಅಕೌಂಟಲ್ಲಿ ಡೆಬಿಟ್ ಬ್ಯಾಲೆನ್ಸ್ ಇರ್ತದೆ. ನೀವು ಕ್ಲೋಸ್ ಮಾಡಬೇಕಾದ್ರೆ, ಬುಕ್ ವ್ಯಾಲ್ಯೂ ನಾನು ಹೇಳೋದು, ಅದನ್ನು ಕ್ಲೋಸ್ ಮಾಡಬೇಕಾದ್ರೆ ನೀವು ಅದನ್ನು ಕ್ರೆಡಿಟ್ ಮಾಡಬೇಕು. ಸೊ ಎಂಟ್ರಿ, ನೀವು ಎಸೆಟ್ ಅಕೌಂಟನ್ನು ಕ್ರೆಡಿಟ್ ಮಾಡಬೇಕು, ರಿಯಲೈಸೇಷನ್ ಅಕೌಂಟನ್ನು ಡೆಬಿಟ್ ಮಾಡ್ತೀರಿ. ಸೊ ಎಷ್ಟು ಬ್ಯಾಲೆನ್ಸ್ ಶೀಟಲ್ಲಿ ವ್ಯಾಲ್ಯೂ ಉಂಟು ಅದನ್ನೇ ಇಲ್ಲಿ ಬರೀತೀರಿ. ಸೊ ಆಲ್ ದೀಸ್ ಅಸೆಟ್ ಅಕೌಂಟ್ಸ್ ಆರ್ ಕ್ಲೋಸ್ಡ್. ಸೊ ವಾಟ್ ಈಸ್ ದ ವ್ಯಾಲ್ಯೂ? ಇಟ್ ಈಸ್ ದ ಬುಕ್ ವ್ಯಾಲ್ಯೂ, ಓಕೆ? ಎಗ್ರೀಡ್ ವ್ಯಾಲ್ಯೂ ಅಂತ ಬೇರೆ ಕೊಡಲಿಲ್ಲ. ಕೊಟ್ಟಿದ್ದರು, ಯು ಟೇಕ್ ವಾಟ್ ಈಸ್ ದೇರ್ ಇನ್ ದ ಬ್ಯಾಲೆನ್ಸ್ ಶೀಟ್. ಈ ಬ್ಯಾಲೆನ್ಸ್ ಶೀಟಲ್ಲಿ ಇಲ್ಲಿ ನಿಮಗೆ ಕಾಣ್ತಾ ಉಂಟಲ್ವಾ, ದೀಸ್ ಆರ್ ರೆಕಾರ್ಡೆಡ್ ವ್ಯಾಲ್ಯೂಸ್. ಯು ವಾಂಟ್ ಟು ಕ್ಲೋಸ್ ದಿಸ್ ಎಸೆಟ್ ಅಕೌಂಟ್, ರೈಟ್? ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. ಆವಾಗ ಇದೇ ವ್ಯಾಲ್ಯೂವನ್ನು ತೆಗೆದು ಬರೀರಿ, ಓಕೆ? ಸೊ ದ್ಯಾಟ್ ಟೈಮ್ ನೋ ದ ಅಕೌಂಟ್ ಈಸ್ ಕ್ಲೋಸ್ಡ್. ನೆಕ್ಸ್ಟ್, ಇನ್ಕ್ಲೂಡಿಂಗ್ ಕ್ಯಾಶ್ ಎಟ್ ಬ್ಯಾಂಕ್, ಬಿಕಾಸ್ ದ್ಯಾಟ್ ಈಸ್ ಆಲ್ಸೋ ಟೇಕನ್ ಓವರ್. ಎಲ್ಲ ಎಸೆಟ್ ಟೇಕನ್ ಓವರ್ ಆಗಿದೆ, ಸೊ ಇದನ್ನು ಬರುತ್ತೇವೆ. ಅದೇ ರೀತಿ ಲಯಬಿಲಿಟಿ ಕ್ಲೋಸ್ ಮಾಡ್ತೇವೆ. ಆನ್ ದ ಕ್ರೆಡಿಟ್ ಸೈಡ್ ಯು ಹ್ಯಾವ್ ದಿಸ್ ಎಂಟ್ರಿ ಬೈ ಕ್ರೆಡಿಟರ್ಸ್ ಅಕೌಂಟ್, ಬುಕ್ ವ್ಯಾಲ್ಯೂ, ಆಲ್ ದ ಬುಕ್ ವ್ಯಾಲ್ಯೂಸ್. ನಂತರ ಪರ್ಚೇಸ್ ಕನ್ಸಿಡ್ರೇಷನ್ ಹಣ ಬಾಕಿ ಆಗ್ತದೆ. ಎ ಲಿಮಿಟೆಡ್ಗೆ ಒಟ್ಟು ಹಣ ಕೊಡಲಿಕ್ಕಿರೋದು ಈಗ ನಮಗೆ ಸಿಕ್ಕಿದೆ 13,10,000, ಓಕೆ? ನಾವು ನೆಕ್ಸ್ಟ್ ಒಂದು ವಿಷಯ ಏನಂದರೆ, ಇಲ್ಲಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇದು ವಿಷಯ ಬರ್ತದೆ. ಅದೇನೆಂದರೆ, ಪ್ರಿಫರೆನ್ಸ್ ಶೇರ್ ಹೋಲ್ಡರಿಗೆ ಒಟ್ಟು ಹಣ ಕೊಟ್ಟದ್ದು 6 lakh, ರೈಟ್? ಎ ಲಿಮಿಟೆಡಲ್ಲಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್. ಆದರೆ ಅವರಿಗೆ ಎಷ್ಟು ಹಣ ಕೊಡಲಿಕ್ಕೆ ಬಾಕಿ ಇತ್ತು? ಎ ಲಿಮಿಟೆಡ್ ಆ್ಯಕ್ಚುಲಿ ಅವರದ್ದು ಹಣ 5 lakh ಇತ್ತು. 5 lakh ಹಿಂದಕ್ಕೆ ಕೊಡಲಿಕ್ಕೆ ಹಣ ಎಷ್ಟು ಕೊಟ್ಟರು? 6 lakh ವರ್ತ್ ಆಫ್ ಶೇರ್ಸ್ ಆರ್ ಇಶ್ಯೂಡ್, ರೈಟ್? 6 ಲಕ್ಷದ ಶೇರ್ಸ್ ಕೊಡ್ತಾ ಇದ್ದಾರೆ. ನಿಜವಾಗಿ ಅವರು ಇನ್ವೆಸ್ಟ್ ಮಾಡಿದ ಹಣ ಅಂತ ನಮ್ಮ ಬುಕ್ಸಲ್ಲಿ ಏನು ರೆಕಾರ್ಡ್ ಮಾಡಿದ್ದೇವೆ ಅದು 5 ಲಕ್ಷ. ಸೊ 1 ಲಕ್ಷ ಹೆಚ್ಚು ಕೊಟ್ಟಿದ್ದೇವೆ. ನೀವು ಅದನ್ನು ಅರ್ಥ ಮಾಡಬೇಕು. ದಟ್ 1 lakh ಇಸ್ ಟೇಕನ್ ಆ್ಯಸ್ ಲಾಸ್ ಆ್ಯಂಡ್ ಇಟ್ ಈಸ್ ಟು ಬಿ ರೆಕಾರ್ಡೆಡ್ ಹಿಯರ್ ಆನ್ ದ ಡೆಬಿಟ್ ಸೈಡ್, ಓಕೆ? ಈ ಎಕ್ಸ್ಟ್ರಾ ನೀವು ಹಣ ಕೊಟ್ಟಿದ್ದರೆ ಅಥವಾ ಕಡಿಮೆ ಹಣ ಕೊಟ್ಟಿದ್ದರು, ಈಗ ಎಕ್ಸ್ಟ್ರಾ ಹಣ ಕೊಟ್ಟಿದ್ದರೆ ಅದನ್ನು ಲಾಸ್ ಅಂತ ರೆಕಾರ್ಡ್ ಮಾಡ್ತೇವೆ. ಕ್ಯಾಶ್ ಇನ್ ಹ್ಯಾಂಡ್ ಅದು ಆಲ್ರೆಡಿ ಉಂಟು, ಅದು ರೆಕಾರ್ಡ್ ಮಾಡಿದ್ದು, ಅದು ಕ್ಲೋಸ್ ಮಾಡಿದ್ದೇವೆ. ಇಲ್ಲಿ ಲಾಸ್ಟ್ ಎಂಟ್ರಿ
to preference shareholders account. Loss on repayment, okay? It is, we have 1 lakh rupees, it is, okay, 1 lakh. That is the difference between your the book ವ್ಯಾಲ್ಯೂ ಆ್ಯಂಡ್ ಈಗ ಕೊಟ್ಟದ್ದು 6 lakh ವರ್ತ್ 6 ಲಕ್ಷದ ಶೇರ್ಸ್ ಕೊಡ್ತಾ ಇದ್ದೇವೆ, 5 ಲಕ್ಷ ಉಂಟು. ನಾವು ನೆಕ್ಸ್ಟ್ ವಿ ಹ್ಯಾವ್ ಟು ಬ್ಯಾಲೆನ್ಸ್ ದಿಸ್ ಅಕೌಂಟ್ ಆ್ಯಂಡ್ ಇಲ್ಲಿ ನಮಗೆ ಡೆಬಿಟ್ ಸೈಡ್ ಹೆಚ್ಚು ಕಾಣ್ತಾ ಉಂಟು. ಸೊ ವಿ ಗೆಟ್ ಅ ಲಾಸ್ ಒನ್ಸ್ ಅಗೇನ್. ಡೆಬಿಟ್ ಸೈಡ್ ಹೆಚ್ಚಿದ್ರೆ ಅದು ರಿಯಲೈಸೇಷನ್ ಲಾಸ್ ವಿಚ್ ಈಸ್ 49,900, okay, which is to be transferred to which account? Equity shareholders account. Next, 6% preference shareholders. ಇದರ ಎಲ್ಲ ಲೆಡ್ಜರ್ ಅಕೌಂಟ್ ಕ್ಲೋಸ್ ಮಾಡ್ತೇವೆ. ಸೊ ಐ ವಿಲ್ ಜಸ್ಟ್ ಶೋ ಯು ಬಿಕಾಸ್ ದೇ ಹ್ಯಾವ್ ಆಸ್ಡ್ ಯು ಶೇರ್ ಹೋಲ್ಡರ್ಸ್ ಅಕೌಂಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಇಲ್ಲಿ ನೋಡಿ, ಕ್ರೆಡಿಟ್ ಸೈಡಲ್ಲಿ ಅವರದ್ದೆಲ್ಲ ಏನೆಲ್ಲ ಅಮೌಂಟ್ ನಾವು ಕೊಡಲಿಕ್ಕುಂಟು, ದ್ಯಾಟ್ ಈಸ್ ಟು ಬಿ ಟ್ರಾನ್ಸ್ಫರ್ಡ್. ಸೊ ಬೈ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ 5 lakh. ನಾವು ದಿಸ್ ಎಂಟ್ರಿ ಇಲ್ಲಿ ನೀವು ರೆಕಾರ್ಡ್ ಮಾಡಿದ್ದೀರಲ್ಲ, ಎಂಟ್ರಿ ಜರ್ನಲ್ ಎಂಟ್ರಿ ಈಸ್ ರಿಯಲೈಸೇಷನ್ ಅಕೌಂಟ್ ಡೆಟರ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್. ಸೊ ಹೇಗೆ ನಾವು ಲೆಡ್ಜರ್ ಅಕೌಂಟ್ ಪೋಸ್ಟಿಂಗ್ ಮಾಡೋದಂದರೆ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಕ್ರೆಡಿಟ್ ಆಗಿದೆ. ಸೊ ಕ್ರೆಡಿಟ್ ಸೈಡಲ್ಲಿ ಬೈ ರಿಯಲೈಸೇಷನ್ ಅಕೌಂಟ್, ಕ್ರೆಡಿಟ್ ಸೈಡಲ್ಲಿ ನಾವು ಹೌ ದ ಅಮೌಂಟ್ ಇಸ್ ಪೇಡ್ ಟು ದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಇಲ್ಲಿ ನೋಡಿ, ಟೋಟಲ್ 6 lakh ಇಟ್ ಈಸ್ ಗಿವನ್ ಇನ್ ದ ಫಾರ್ಮ್ ಆಫ್ ಇಕ್ವಿಟಿ ಶೇರ್ಸ್. ಇಕ್ವಿಟಿ ಶೇರ್ಸ್ ಅಲ್ಲಿ ಅವರಿಗೆ ಪೇಮೆಂಟ್ ಆಗ್ತಾ ಉಂಟು. ಸೊ ಇಟ್ ಇಸ್ 6 lakhs. ಈ ಪರ್ಚೇಸ್ ಕನ್ಸಿಡರೇಷನ್ ಅಲ್ಲಿ ನಾವು ಅದನ್ನು ತೋರಿಸಿದೆವು. ನೆಕ್ಸ್ಟ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ನಾವು ಮಾಡಬೇಕು. ಇಲ್ಲಿ ನೋಡಿ, ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಸಂಬಂಧಪಟ್ಟ ಎಲ್ಲ ಅಮೌಂಟ್ ಏನು ನಮ್ಮ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಉಂಟು ಅದೆಲ್ಲ ಕ್ರೆಡಿಟ್ ಸೈಡ್ ಅಲ್ಲಿ ಬರೆತಾ ಇದ್ದೇವೆ. ಸೊ ವಿ ಹ್ಯಾವ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಅಷ್ಟೇ ಅಲ್ಲ, ವಿ ಹ್ಯಾವ್ ಇನ್ ದ ಬ್ಯಾಲೆನ್ಸ್ ಶೀಟ್, ಸೊ ಇನ್ ದ ಬ್ಯಾಲೆನ್ಸ್ ಶೀಟ್ ವಿ ಹ್ಯಾವ್ ಜನರಲ್ ರಿಸರ್ವ್ and then profit and loss account. ಇದು ಕೂಡ ಇಕ್ವಿಟಿ ಶೇರ್ ಹೋಲ್ಡರ್ ಇದು ಹಣ. ಮತ್ತೆ ಅಸೆಟ್ ಸೈಡ್ ಅಲ್ಲಿ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಂತ ಉಂಟು. ಓಕೆ, ಸೊ ದ್ಯಾಟ್ ಆಲ್ಸೋ ವಿಲ್ ಹ್ಯಾವ್ ಟು ಬಿ ಟ್ರಾನ್ಸ್ಫರ್ಡ್ ಟು ಇಕ್ವಿಟಿ ಶೇರ್ ಹೋಲ್ಡರ್. ಅಸೆಟ್ ಸೈಡ್ ಅಲ್ಲಿ ಒಂದು ವೇಳೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದ್ರೂ ನಾವು ಇಕ್ವಿಟಿ ಶೇರ್ ಹೋಲ್ಡರ್ ಅಕೌಂಟ್ಗೆ ಹಾಕ್ತೇವೆ. ಈಗ ನಿಮ್ಮ ಲಯಬಿಲಿಟಿ ಸೈಡ್ ಅಲ್ಲಿ ಇದ್ದದ್ದು ಇಟ್ ವಿಲ್ ಬಿ ಕ್ರೆಡಿಟೆಡ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್. ನಿಮ್ಮ ಅಸೆಟ್ ಸೈಡ್ ಅಲ್ಲಿ ಇದ್ದದ್ದು ಇಟ್ ವಿಲ್ ಬಿ ಡೆಬಿಟೆಡ್ ಟು ಇಕ್ವಿಟಿ ಶೇರ್ ಹೋಲ್ಡರ್. ಆ ರೀತಿ ಬರ್ತದೆ. Okay, so we have this entry. Okay, what you have on the liability side, it is credited. What you have on the asset side, preliminary expenses, other debit ಆಗ್ತದೆ. Now this preliminary expenses is a fictitious asset. other ಈ ಹಿಂದೆ ಆದಂತಹ expense which is not written off. ಹಿಂದೆ ಆದಂತಹ ಖರ್ಚು ರೈಟ್ ಆಫ್ ಆಗಲಿಲ್ಲ. ಓಕೆ, ಇನ್ನೂ ಕೂಡ ರೈಟ್ ಆಫ್ ಆಗಲಿಲ್ಲ. ಸೊ ಯು ವಿಲ್ ಹ್ಯಾವ್ ಟು ಕ್ಲೋಸ್ ಆಲ್ ದ ಅಕೌಂಟ್ಸ್. ಸೊ ದಿಸ್ ಅಮೌಂಟ್ ವಿಲ್ ಬಿ ಟ್ರಾನ್ಸ್ಫರ್ಡ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ನಂತರ ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಲಾಸ್ ಉಂಟು 49,900. ಆ ನಂತರ ಅವರಿಗೆ ಹೇಗೆ ನಾವು ಫೈನಲ್ ಪೇಮೆಂಟ್ ಮಾಡ್ತೇವೆ, ನಿಮ್ಮ ಪರ್ಚೇಸ್ ಕನ್ಸಿಡರೇಷನ್ ಅಲ್ಲಿ ನಾವು ಸರಿಯಾಗಿ ಅದನ್ನು ತೋರಿಸಿದ್ದೇವೆ. ಇಟ್ ಈಸ್ ಇನ್ ದ ಪರ್ಚೇಸ್ ಕನ್ಸಿಡರೇಷನ್ 6 lakh is paid. See, 6 lakh is given in the form of equity shares. 1,10,000 ಹಣ ಕೊಡ್ತೇವೆ. ಸೊ ಇದನ್ನೇ ನಾವು ಫೈನಲ್ ಪೇಮೆಂಟ್ ಅಂತ ಅವರ ಅಕೌಂಟ್ ಅಲ್ಲೂ ಬರಬೇಕು. 6 lakh and 1,10,000. ಸೊ ದ ಅಮೌಂಟ್ ಇಸ್ ಸೆಟಲ್ಡ್. ಓಕೆ, ಈ ಅಕೌಂಟ್ ಕೂಡ ಕ್ಲೋಸ್ ಆಗ್ತದೆ. ಇಲ್ಲಿ ವೆಂಡರ್ ಕಂಪನಿ ಬುಕ್ಸ್ ಅಲ್ಲಿ ನೀವು ಒಂದು ಅರ್ಥ ಮಾಡ್ಬೇಕೇನಂದ್ರೆ, ಯಾವುದೇ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಬರುವುದಿಲ್ಲ. ಆ ರೀತಿ ಎಲ್ಲ ಅಕೌಂಟ್ ಕ್ಲೋಸ್ ಮಾಡ್ತೇವೆ ನಾವು. ಈ ರೀತಿ ಬರ್ತೇವಲ್ವಾ, ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್, ಬ್ಯಾಲೆನ್ಸ್ ಬ್ರಾಡ್ ಡೌನ್, ಆ ರೀತಿ ಇರುವುದಿಲ್ಲ. ಬಿಕಾಸ್ ದ ಕಂಪನಿ ಇಟ್ ಸೆಲ್ಫ್ ಇಸ್ ಕ್ಲೋಸ್ಡ್. ಕಂಪನಿಯೇ ಕ್ಲೋಸ್ ಮಾಡ್ತಾ ಇರುವಾಗ ಯಾವುದೇ ಲೆಡ್ಜರ್ ಅಕೌಂಟ್ ಇಟ್ಟುಕೊಳ್ಳಿ. Now after closing all the books of accounts of the vendor company, now we have to see how we have to record this in the books of the purchasing company. Purchasing company ತನ್ನ ಬುಕ್ಕಲ್ಲಿ ಈ ಅಸೆಟ್ ಮತ್ತು ಲಯಬಿಲಿಟಿ ಯಾವುದನ್ನು ಟೇಕ್ ಓವರ್ ಮಾಡ್ತದೆ, ಯಾವ ರೀತಿಯಲ್ಲಿ ಅದನ್ನು ನಾವು ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ರೆಕಾರ್ಡ್ ಮಾಡಬೇಕು, ಅದೇ ರೀತಿ ಬ್ಯಾಲೆನ್ಸ್ ಶೀಟ್ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿದುಕೊಳ್ಬೇಕು. See, we have transactions that takes place between the purchasing company and the vendor company. And when we talk about vendor company ಅಂತ ಹೇಳುವಾಗ ಈ ಕೇಸಲ್ಲಿ 2 ವೆಂಡರ್ ಕಂಪನಿ ಬರ್ತದೆ. ಆಲ್ಮೋಸ್ಟ್ ದ ಸಿಮಿಲರ್ ಟ್ರಾನ್ಸಾಕ್ಷನ್, ಒಂದೇ ರೀತಿಯ ಟ್ರಾನ್ಸಾಕ್ಷನ್. ಫಸ್ಟ್ ಏನಂದರೆ, ಆ ಪರ್ಚೇಸ್ ಕನ್ಸಿಡ್ರೇಷನ್ ಏನು ಅಮೌಂಟ್ ನೀವು ಕ್ಯಾಲ್ಕುಲೇಟ್ ಮಾಡಿದ್ದೀರಿ ಆ ಹಣ ಕೊಡಲಿಕ್ಕೆ ಬಾಕಿ ಆಗ್ತದೆ. ಇಟ್ ಬಿಕಮ್ಸ್ ಡ್ಯೂ, ರೈಟ್? ಆ್ಯಂಡ್ ದೆನ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆರ್ ಟೇಕನ್ ಓವರ್. ಅದನ್ನು ನಾವು ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಬರಬೇಕು. ಆ ನಂತರ ಏನು ಹಣ ಬಾಕಿ ಉಂಟು ಎಲ್ಲವನ್ನು ಅವರು ಸಿ ಕಂಪನಿ ವಿಲ್ ಹ್ಯಾವ್ ಟು ಗಿವ್ ದ್ಯಾಟ್.
Okay, so we have to pass the journal entries for these important transactions that has taken place between the purchasing company and vendor company. ಈಗ ಎರಡು ವೆಂಡರ್ ಕಂಪನಿ ಉಂಟು, ನಾವು ಒಂದು ಕಂಪೌಂಡ್ ಎಂಟ್ರಿ ಕೊಡ್ಬೋದು ಯಾಕೆಂದರೆ ದ ಎಂಟ್ರೀಸ್ ಆರ್ ಸಿಮಿಲರ್. ಬಟ್ ಹಿಯರ್ ಟು ಅಂಡರ್ಸ್ಟ್ಯಾಂಡ್ ಐ ವಿಲ್ ಪಾಸ್ ಸಪ್ರೇಟ್ ಜರ್ನಲ್ ಎಂಟ್ರೀಸ್ ಎ ಲಿಮಿಟೆಡ್ಗೆ ಬೇರೆ, ಅದೇ ರೀತಿ ಬಿ ಲಿಮಿಟೆಡ್ಗೆ ಬೇರೆ ಜರ್ನಲ್ ಎಂಟ್ರೀಸ್ ತೋರಿಸಿಕೊಡ್ತಾ ಇದ್ದೇನೆ. ದ್ಯಾಟ್ ಈಸ್ ಟು ಹ್ಯಾವ್ ಅ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್, ಓಕೆ, ಆಸ್ ಟು ಹೌ ವಿ ಹ್ಯಾವ್ ಟು ಡೂ ಇಟ್. ಹೇಗೆ ಏನು ಮಾಡ್ತೇವೆ ಅನ್ನೋದನ್ನು ಸರಿಯಾಗಿ ಇಲ್ಲಿ ಅರ್ಥ ಮಾಡಿಕೊಳ್ಬೋದು. ಫಸ್ಟ್ ಎಂಟ್ರಿ, ಆಸ್ ಯು ಕ್ಯಾನ್ ಸಿ ಹಿಯರ್, ದಿಸ್ ಈಸ್ ಟು ಇಂಡಿಕೇಟ್ ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಡೆಟರ್ ಟು ಲಿಕ್ವಿಡೇಟರ್ ಆಫ್ ಎ ಲಿಮಿಟೆಡ್ ಅಕೌಂಟ್ ಅಂತ ಬರೆದಿದ್ದೇನೆ. ಇದು ಏನು ಹೇಳ್ತದೆ ಅಂದರೆ, ಸಿ ಲಿಮಿಟೆಡ್ ಹ್ಯಾಸ್ ಎಕ್ವೈರ್ಡ್ ದ ಬಿಸ್ನೆಸ್ ಆ್ಯಂಡ್ ದೆನ್ ದ ಪರ್ಚೇಸ್ ಕನ್ಸಿಡ್ರೇಷನ್ ಹ್ಯಾಸ್ ಬಿಕಮ್ ಡ್ಯೂ. ಅಂದರೆ ಪರ್ಚೇಸ್ ಕನ್ಸಿಡ್ರೇಷನ್ ಹಣ ಕೊಡಲಿಕ್ಕೆ ಬಾಕಿ ಉಂಟು ಅಂತ ಇದು ಸೂಚಿಸ್ತದೆ, ದಿಸ್ ಫಸ್ಟ್ ಜರ್ನಲ್ ಎಂಟ್ರಿ. ಸೊ ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಟು ಲಿಕ್ವಿಡೇಟರ್ ಆಫ್ ಎ ಲಿಮಿಟೆಡ್. ಲಿಕ್ವಿಡೇಟರ್ ಆಫ್ ಎ ಲಿಮಿಟೆಡ್ ಅಕೌಂಟ್ ಹ್ಯಾಸ್ ಟು ಬಿ ಕ್ರೆಡಿಟೆಡ್ ಬಿಕಾಸ್ ದ ಅಮೌಂಟ್ ಇಸ್ ಪೇಯಬಲ್. ಅವರಿಗೆ ಕೊಡಲಿಕ್ಕೆ ಬಾಕಿ ಉಂಟು. ಸೊ ಯಾರಿಗೆ ಕೊಡಲಿಕ್ಕೆ ಬಾಕಿ ಉಂಟು ಅವರ ಅಕೌಂಟನ್ನು ನಾವು ಇಲ್ಲಿ ಕ್ರೆಡಿಟ್ ಮಾಡಬೇಕು. ಓಕೆ, ಸೊ ವಿ ಹ್ಯಾವ್ ಅ ಟೋಟಲ್ ಅಮೌಂಟ್ ದಟ್ ಇಸ್ ಪೇಯಬಲ್ ಇಸ್ 13,10,000. After this, the second entry, what you can see here, it is to record all the assets and the liabilities. Okay, only those liabilities and assets that are taken over. ಸೊ ಯಾವ ಲ್ಯಾಬಿಲಿಟಿ ಮತ್ತು ಅಸೆಟ್ ಟೇಕನ್ ಓವರ್ ಆಗಿದೆ, ಅದು ಎಷ್ಟು ವ್ಯಾಲ್ಯೂವಲ್ಲಿ ಟೇಕನ್ ಓವರ್ ಆಗಿದೆ, ಅದನ್ನು ಇಲ್ಲಿ ನಾವು ಹೀಗೆ ರೆಕಾರ್ಡ್ ಮಾಡ್ತೇವೆ. ಓಕೆ, ಸೊ ವಾಟ್ ಈಸ್ ದ ಎಂಟ್ರಿ ಟು ಬ್ರಿಂಗ್ ಒನ್ ಎಸೆಟ್ಸ್ ಇನ್ ಟು ಬುಕ್ಸ್ ಆಫ್ ಅಕೌಂಟ್ಸ್. ಅಂದರೆ ನಿಮ್ಮ ಅಕೌಂಟಿಂಗ್ ಬುಕ್ಸಿಗೆ ಒಂದು ಹೊಸ ಅಸೆಟನ್ನು ತರುವಾಗ ಯಾವ ರೀತಿ ಎಂಟ್ರಿ ಕೊಡಬೇಕು. ಯು ನೋ ದ್ಯಾಟ್ ವೆನ್ ಯು ಪರ್ಚೇಸ್ ಆ್ಯನ್ ಅಸೆಟ್, ಫಾರ್ ಎಕ್ಸಾಂಪಲ್ ಒಂದು ಮೆಷಿನರಿ ಪರ್ಚೇಸ್ ಮಾಡಿದರೆ ಯು ವಿಲ್ ರೈಟ್ ಇಟ್ ಆಸ್ ಮೆಷಿನರಿ ಅಕೌಂಟ್ ಡೆಟರ್ ಟು ಬ್ಯಾಂಕ್ ಅಕೌಂಟ್, ರೈಟ್? ಸೊ ವಾಟ್ ಡು ವಿ ಡೂ ವಿತ್ ದ ಮೆಷಿನರಿ ಏನು ಮಾಡ್ತೇವೆ, ವಿ ಡೆಬಿಟ್ ಇಟ್. ಸಿಮಿಲರ್ಲಿ ಹಿಯರ್, ಓಕೆ, ವಿ ಡು ನಾಟ್ ಹ್ಯಾವ್ ಏನೋ ಒಂದು ಹೊಸ ಎಂಟ್ರಿ ಇಲ್ಲ, ಯಾವ ಅಸೆಟ್ ಬಿಸ್ನೆಸ್ಸಿಗೆ ಬರ್ತಾ ಉಂಟು. ಈಗ ನೀವು ಏನು ಮಾಡಬೇಕಂದ್ರೆ, ಯು ಥಿಂಕ್ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಸಿ ಲಿಮಿಟೆಡ್ನ ದೃಷ್ಟಿಕೋನದಿಂದ ನೀವು ನೋಡಬೇಕು, ವಿಷಯಗಳನ್ನು ಅರ್ಥ ಮಾಡಬೇಕು, ಆ ನಂತರ ಅದನ್ನು ರೆಕಾರ್ಡ್ ಮಾಡಬೇಕು. ದೆನ್ ಇಟ್ ಬಿಕಮ್ಸ್ ವೆರಿ ಈಸಿ. ಓಕೆ, ನಾವು ಸಿ ಲಿಮಿಟೆಡ್ ಗೆಟ್ಸ್ ಆಲ್ ದ ಅಸೆಟ್ಸ್, ರೈಟ್? ಸೊ ನ್ಯೂ ಅಸೆಟ್ಸ್ ವಿಲ್ ಹ್ಯಾವ್ ಟು ಬಿ ರೆಕಾರ್ಡೆಡ್. ಹೌ ಡು ಯು ಡೂ ದ್ಯಾಟ್? It is by debiting the concerned asset account. At what value? See, here all the assets are taken over at book value, right? So book values are to be recorded. ಒಂದು ವೇಳೆ ಅದು ಬೇರೆ ಎಗ್ರೀಡ್ ವ್ಯಾಲ್ಯೂ ಕೊಟ್ಟಿದ್ದರೆ ಎಷ್ಟು ವ್ಯಾಲ್ಯೂವಲ್ಲಿ ಅದು ಟೇಕ್ ಓವರ್ ಆಗಿದೆ ಅದನ್ನೇ ಇಲ್ಲಿ ರೆಕಾರ್ಡ್ ಮಾಡಬೇಕು. ರಿಮೆಂಬರ್ ದ್ಯಾಟ್. ಓಕೆ, ಸೊ ಐ ಹ್ಯಾವ್ ರೆಕಾರ್ಡೆಡ್ ಆಲ್ ದ ಅಸೆಟ್ಸ್ ದ್ಯಾಟ್ ಆರ್ ಟೇಕನ್ ಓವರ್ ಆ್ಯಂಡ್ ದೆನ್ ಆಲ್ ದ ಲಯಬಿಲಿಟೀಸ್ ಆಲ್ಸೋ ರೆಕಾರ್ಡೆಡ್. ಇಲ್ಲಿ ಒಂದು ವಿಷಯ ಏನಂದರೆ, RBD ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರು. ಸೊ ವೆನ್ ದ ನ್ಯೂ ಪ್ರೊವಿಷನ್ ಇಸ್ ಕ್ರಿಯೇಟೆಡ್, ಇಟ್ ಈಸ್ ಟು ಬಿ ಕ್ರೆಡಿಟೆಡ್. ಸೊ RBD 5% ಆನ್ ದ ಡೆಟ್ಟರ್ ಎಷ್ಟು ಉಂಟು, 56,000, ಅದರ ಮೇಲೆ 5% RBD is created. Now after doing this, we have to write this to business purchase account ಅಂತ ಬರೀತೇವೆ. ಇದು ಟೋಟಲ್ ಪರ್ಚೇಸ್ ಕನ್ಸಿಡ್ರೇಷನ್, ಓಕೆ, 13,10,000. ಸೊ ಫಸ್ಟ್ ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಇಸ್ ಡೆಬಿಟೆಡ್, ನೌ ಇಟ್ ಈಸ್ ಕ್ರೆಡಿಟೆಡ್. ಸೊ ಈ ಒಂದು ಹೊಸ ಅಕೌಂಟ್ ನೀವೇನು ಮಾಡಿದ್ದೀರಿ, ಬಿಸ್ನೆಸ್ ಪರ್ಚೇಸ್ ಅಕೌಂಟ್, ದ್ಯಾಟ್ ವಿಲ್ ಬಿ ಕ್ಲೋಸ್ಡ್. ಫಸ್ಟ್ ಇಟ್ ಈಸ್ ಡೆಬಿಟೆಡ್ ವಿತ್ 13,10,000, ನೌ ಇಟ್ ಈಸ್ ಕ್ರೆಡಿಟೆಡ್ ವಿತ್ ದ ಸೇಮ್ ಅಮೌಂಟ್ 13,10,000. ಸೊ ಆ ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಇರೋದಿಲ್ಲ ಇನ್ನು ಮುಂದೆ. ನೌ ಇಫ್ ಯು ಸಿ ದ ಎಂಟ್ರಿ ಕೇರ್ಫುಲಿ, ಇದನ್ನೇ ಕರೆಕ್ಟಾಗಿ ನೀವು ಒಬ್ಸರ್ವ್ ಮಾಡಿದರೆ, ಈ ಜರ್ನಲ್ ಎಂಟ್ರಿಯಲ್ಲಿ ಟೋಟಲ್ ಡೆಬಿಟ್ ಈಸ್ ನಾಟ್ ಈಕ್ವಲ್ ಟು ಟೋಟಲ್ ಕ್ರೆಡಿಟ್. ಆದರೆ ಒಂದು ಜರ್ನಲ್ ಎಂಟ್ರಿ ಬರೆಯುವಾಗ ಟೋಟಲ್ ಡೆಬಿಟ್ ಎಷ್ಟು ಉಂಟು, ಟೋಟಲ್ ಅಮೌಂಟ್ ಅಷ್ಟೇ ಕ್ರೆಡಿಟ್ ಬರಬೇಕು. ದ ಡೆಬಿಟ್ ಆಸ್ಪೆಕ್ಟ್, ಓಕೆ, ಶುಡ್ ಬಿ ಈಕ್ವಲ್ ಟು ದ ಕ್ರೆಡಿಟ್ ಆಸ್ಪೆಕ್ಟ್. ಬಟ್ ಹಿಯರ್ ವಿ ಹ್ಯಾವ್ ಅ ಡಿಫ್ರೆನ್ಸ್. ಸೊ ವಿ ವಿಲ್ ಸಿ ವಾಟ್ ದ ಡಿಫ್ರೆನ್ಸ್ ಈಸ್, ದೆನ್ ವಿ ಹ್ಯಾವ್ ಟು ರೈಟ್ ಇಟ್. ಇಲ್ಲದಿದ್ದರೆ ಆ ಜರ್ನಲ್ ಎಂಟ್ರಿ ಕಂಪ್ಲೀಟ್ ಆಗೋದಿಲ್ಲ. ಸೊ ವಿ ವಿಲ್ ಕ್ಯಾಲ್ಕುಲೇಟ್ ದ ಡಿಫ್ರೆನ್ಸ್. ಇಲ್ಲಿ ಈ ಡೆಬಿಟ್ ಟೋಟಲ್ ಈ ಎಲ್ಲ ಐಟಮ್ 4,65,000, 5,60,000 ಇದೆಲ್ಲ ಆ್ಯಡ್ ಮಾಡಬೇಕು. ಸೊ ವಾಟ್ ಡು ವಿ ಗೆಟ್? ಐ ಹ್ಯಾವ್ ಆಲ್ರೆಡಿ ಡನ್ ದ್ಯಾಟ್. ಸೊ ಇನ್ ದ ಕೇಸ್ ಆಫ್ ಎ ಲಿಮಿಟೆಡ್, ರೈಟ್, ವಿ ಹ್ಯಾವ್ ದಿಸ್ ಡೆಬಿಟ್ ಟೋಟಲ್. ಆ ಎಲ್ಲ ಐಟಮ್ ನಾನಲ್ಲಿ ಏನು ಬರೆದಿದ್ದೇನೆ ಅದನ್ನು ಆ್ಯಡ್ ಮಾಡುವಾಗ ಐ ಗೆಟ್ ದಿಸ್ ಆನ್ಸರ್. ಓಕೆ, ಯು ಕ್ಯಾನ್ ಚೆಕ್ ದ್ಯಾಟ್. ಆ್ಯಂಡ್ ದೆನ್ ಕ್ರೆಡಿಟ್ ಈಸ್ ಲೈಕ್ ವಾಟ್ ಐ ಹ್ಯಾವ್ ಹಿಯರ್, ದೀಸ್ 3 items. ಓಕೆ,
ಈಗ ಇದರ ನಡುವೆ ಇರುವಂತಹ ಈ ಟೋಟಲ್ ಮಾಡುವಾಗ 75,000 ಪ್ಲಸ್ 2,800 ಪ್ಲಸ್ 13,10,000 ಅಷ್ಟನ್ನು ಆ್ಯಡ್ ಮಾಡುವಾಗ ಐ ಗೆಟ್ ದಿಸ್ ಆನ್ಸರ್. ಸೊ ಕ್ಲಿಯರ್ಲಿ ದೆರ್ ಇಸ್ ಅ ಡಿಫ್ರೆನ್ಸ್, ರೈಟ್? ಈ ಎರಡು ಟೋಟಲಿಗೂ ಡೆಬಿಟ್ಟಿಗೂ ಕ್ರೆಡಿಟಿಗೂ ಡಿಫ್ರೆನ್ಸ್ ಉಂಟು. ಸೊ ವಿ ಕಾಂಟ್ ಲೀವ್ ಇಟ್ ಲೈಕ್ ದ್ಯಾಟ್. ಅದನ್ನು ಹಾಗೆ ಬಿಡಲಿಕ್ಕೆ ಆಗೋದಿಲ್ಲ. ಯು ನೀಡ್ ಟು ನೋ ವಾಟ್ ದ ಡಿಫ್ರೆನ್ಸ್ ಈಸ್. ಆ ಡಿಫ್ರೆನ್ಸ್ ಏನು ಅಂತ ನೀವು ನೋಡಬೇಕು, ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ದ ಡಿಫ್ರೆನ್ಸ್ ಇಸ್ 52,900. ಓಕೆ, ಸೊ ವೈ ಡು ವಿ ಗೆಟ್ ಸಚ್ ಡಿಫ್ರೆನ್ಸ್? ಇಟ್ ಈಸ್ ಬಿಕಾಸ್ ಅದನ್ನು ಹೇಳಬೇಕಾದ್ರೆ ನೋಡಿ, ನೆಟ್ ಎಸೆಟ್ಸ್ ಯಾವುದು ಟೇಕ್ ಓವರ್ ಮಾಡ್ತದೆ ಅಂದರೆ ಎಸೆಟ್ ಮತ್ತು ಲಯಬಿಲಿಟಿ. ಓಕೆ, ಎಸೆಟ್ಸ್ ಮೈನಸ್ ಲಯಬಿಲಿಟಿ ಈಸ್ ನೆಟ್ ಎಸೆಟ್. ಆ ನೆಟ್ ಎಸೆಟ್ ಟೇಕನ್ ಓವರ್ ಮಾಡಿದ್ದಕ್ಕೂ ಪರ್ಚೇಸ್ ಕನ್ಸಿಡ್ರೇಷನ್ ಏನು ಕೊಡ್ತಾರೋ ಅದಕ್ಕೂ ಡಿಫ್ರೆನ್ಸ್ ಇದ್ದರೆ ಇಂತಹ ಡಿಫ್ರೆನ್ಸ್ ಬರ್ತದೆ. ಓಕೆ, ಸೊ ಇಫ್ ಯು ಯೂಸ್ ಪೇಮೆಂಟ್ ಮೆಥಡ್, ಪರ್ಚೇಸ್ ಕನ್ಸಿಡ್ರೇಷನ್ಗೆ ಪೇಮೆಂಟ್ ಮೆಥಡ್ ಯೂಸ್ ಮಾಡಿದರೆ ಇಂತಹ ಡಿಫ್ರೆನ್ಸ್ ಬರುವ ಸಾಧ್ಯತೆ ಉಂಟು. ಒಂದು ವೇಳೆ ಪರ್ಚೇಸ್ ಕನ್ಸಿಡ್ರೇಷನ್ಗೆ ನೆಟ್ ಎಸೆಟ್ ಮೆಥಡೇ ಯೂಸ್ ಮಾಡಿದರೆ ಅವಾಗೇನು ಮಾಡ್ತೇವೆ? ನೆಟ್ ಎಸೆಟನ್ನೇ ನಾವು ಪರ್ಚೇಸ್ ಕನ್ಸಿಡ್ರೇಷನ್ ಅಂತ ತಗೊಳ್ತೇವೆ ಅಲ್ವಾ? ಆವಾಗ ಅದು ಡಿಫ್ರೆನ್ಸ್ ಬರುವುದಿಲ್ಲ. ಸೊ ಅಂಡರ್ಸ್ಟ್ಯಾಂಡ್, ವೆನ್ ಪರ್ಚೇಸ್ ಕನ್ಸಿಡ್ರೇಷನ್ ಈಸ್ ಗ್ರೇಟರ್ ದ್ಯಾನ್ ನೆಟ್ ಎಸೆಟ್ ಆರ್ ಪರ್ಚೇಸ್ ಕನ್ಸಿಡ್ರೇಷನ್ ಈಸ್ ಲೆಸ್ ದ್ಯಾನ್, ಅದಕ್ಕಿಂತ ಕಡಿಮೆ ಇದ್ದರೆ ನೆಟ್ ಎಸೆಟಿಗೂ ಪರ್ಚೇಸ್ ಕನ್ಸಿಡ್ರೇಷನಿಗೂ ಡಿಫ್ರೆನ್ಸ್ ಇದ್ದರೆ ಈ ರೀತಿ ವ್ಯತ್ಯಾಸ ಬರ್ತದೆ, ಡೆಬಿಟ್ ಟೋಟಲಿಗೂ ಕ್ರೆಡಿಟ್ ಟೋಟಲಿಗೂ. ಓಕೆ, ಸೊ ದ ಡಿಫ್ರೆನ್ಸ್ ಈಸ್ 52,900. So if the purchase consideration is greater than net asset, this difference will be taken as goodwill. If purchase consideration is less than net asset, ಓಕೆ, ಅದು ಕ್ಯಾಪಿಟಲ್ ರಿಸರ್ವ್. ಇಲ್ಲಿ ನಾವು ಜರ್ನಲ್ ಎಂಟ್ರಿಯಲ್ಲೇ ಹೇಳ್ತೇವೆ ಹೇಗೆ ನಾವು ಅದನ್ನು ಗುಡ್ವಿಲ್ ಅಥವಾ ಕ್ಯಾಪಿಟಲ್ ರಿಸರ್ವ್ ಅಂತ ತೆಗೆದುಕೊಳ್ಬೇಕಂತ. ಈ ಜರ್ನಲ್ ಎಂಟ್ರಿಯಲ್ಲಿ ಅರ್ಥ ಮಾಡಿಕೊಳ್ಬೋದು. ನೌ ಯು ಫೈಂಡ್ ದ್ಯಾಟ್ ದ ಡೆಬಿಟ್ ಟೋಟಲ್ ಇಸ್ ಲೆಸ್, ರೈಟ್? ಡೆಬಿಟ್ ಟೋಟಲ್ ಕಡಿಮೆ ಉಂಟು, ಕ್ರೆಡಿಟ್ ಟೋಟಲ್ ಹೆಚ್ಚುಂಟು. ಈ ರೀತಿ ಬಂದರೆ ಆ ಡಿಫ್ರೆನ್ಸನ್ನು ಗುಡ್ವಿಲ್ ಅಂತ ತಗೊಳ್ಬೇಕು. ಸೊ ಈಗ ಇಲ್ಲಿ ನೋಡಿ, ಡೆಬಿಟ್ ಟೋಟಲ್ ಇಸ್ ಲೆಸ್, ರೈಟ್? ಸೊ ಐ ಶುಡ್ ರೈಟ್ ಇನ್ ದ ಡೆಬಿಟಲ್ಲಿ ಒಂದು ಐಟಮ್ ಬರೆದ್ರೆ ಆಗ ಟೋಟಲ್ ಸರಿ ಹೋಗ್ತದೆ, ರೈಟ್? ಸೊ ವಾಟ್ ಈಸ್ ದ್ಯಾಟ್ ಐಟಮ್? ಈಗ ಡೆಬಿಟ್ ಟೋಟಲ್ ಕಡಿಮೆ ಬಂದರೆ ಯು ಶುಡ್ ಟೇಕ್ ಇಟ್ ಆಸ್ ಗುಡ್ವಿಲ್. ಓಕೆ, ಯು ಶುಡ್ ಟೇಕ್ ಇಟ್ ಆಸ್ ಗುಡ್ವಿಲ್ ಆ್ಯಂಡ್ ದಿಸ್ ಇಸ್ ದ ಬ್ಯಾಲೆನ್ಸಿಂಗ್ ಫಿಗರ್. ಅಂದರೆ ನಿಮ್ಮ ಡೆಬಿಟಿಗೂ ಕ್ರೆಡಿಟ್ ಐಟಮ್ಸಿಗೂ ಇರುವಂತಹ ಡಿಫ್ರೆನ್ಸ್ ಉಂಟಲ್ವಾ, ಅದನ್ನು ನಾನು ಗುಡ್ವಿಲ್ ಅಂತ ತಗೊಳ್ತೇನೆ. ಸೊ ಐ ವಿಲ್ ಟೇಕ್ ಇಟ್ ಆಸ್ ಗುಡ್ವಿಲ್ 52,900. ಓಕೆ, ಸೊ ನಾವು ದ ಟೋಟಲ್ ಡೆಬಿಟ್ ಈಸ್ ಈಕ್ವಲ್ ಟು ಟೋಟಲ್ ಕ್ರೆಡಿಟ್. ಒಂದು ವೇಳೆ ನಿಮ್ಮ ಡೆಬಿಟ್ ಹೆಚ್ಚು ಬಂದರೆ ಇಲ್ಲಿ ನಿಮಗೆ ಕ್ರೆಡಿಟ್ ಐಟಮ್ ಬರಬೇಕಾಗ್ತದೆ. ದಟ್ ಟೈಮ್ ಇಟ್ ಇಸ್ ಕ್ಯಾಪಿಟಲ್ ರಿಸರ್ವ್. ಓಕೆ, ಅಂಡರ್ಸ್ಟ್ಯಾಂಡ್? ನಾವು ನೆಕ್ಸ್ಟ್ ವಿ ಹ್ಯಾವ್ ಟು ರೈಟ್ ದ ಜರ್ನಲ್ ಎಂಟ್ರಿ ಇನ್ ದ ಬುಕ್ಸ್ ಆಫ್ ಸಿ ಲಿಮಿಟೆಡ್, ಬಟ್ ಫಾರ್ ಬಿ ಲಿಮಿಟೆಡ್. ಬಿ ಲಿಮಿಟೆಡ್ನ ಟ್ರಾನ್ಸಾಕ್ಷನ್ ಏನು ನೋಡುವ. ಫಸ್ಟ್ ಪರ್ಚೇಸ್ ಕನ್ಸಿಡ್ರೇಷನ್ ಬಿಕಮ್ಸ್ ಡ್ಯೂ, ರೈಟ್? ಎಂಟ್ರಿ ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಡೆಟರ್ ಟು ಲಿಕ್ವಿಡೇಟರ್ಸ್ ಆಫ್ ಬಿ ಲಿಮಿಟೆಡ್. ಅಂದರೆ ಬಿ ಲಿಮಿಟೆಡ್ಗೆ ಒಟ್ಟು ಎಷ್ಟು ಹಣ ಕೊಡಲಿಕ್ಕುಂಟು ದ್ಯಾಟ್ ವಿಲ್ ಬಿ ರೆಕಾರ್ಡೆಡ್ ಹಿಯರ್. ಇಟ್ ಈಸ್ 7,20,000. ಆಫ್ಟರ್ ದಿಸ್ you have recorded here what we have taken all the items that are taken over ಮತ್ತು ಎಷ್ಟಕ್ಕೆ ಅದು ಟೇಕನ್ ಓವರ್ ಆಗಿದೆ, ಬುಕ್ ವ್ಯಾಲ್ಯೂ. ಇನ್ ದಿಸ್ ಕೇಸ್ ಇಟ್ ಇಸ್ ಬುಕ್ ವ್ಯಾಲ್ಯೂ, ರೈಟ್? ಸೊ ಐ ಹ್ಯಾವ್ ರೆಕಾರ್ಡೆಡ್ ಆಲ್ ದ್ಯಾಟ್ ಅಸೆಟ್. ದ ಲಯಬಿಲಿಟೀಸ್ ಈಸ್ ಆಲ್ಸೋ ರೆಕಾರ್ಡೆಡ್. ಒಂದು ಡಿಬೆಂಚರ್ಸ್ ನೋಡಿ, ಇದು ಟೇಕ್ ಓವರ್ ಮಾಡುವಾಗ 5% ಹೆಚ್ಚು ಕೊಡ್ತೇವೆ ಅಂತ ಹೇಳಿದ್ದಾರೆ. ಡಿಸ್ಚಾರ್ಜ್ ಆಗ್ತದೆ, ನಂತರ ಪೇಮೆಂಟ್ ಆಗ್ತದೆ, ಆದರೆ ಕೊಡುವಾಗ 5% ಜಾಸ್ತಿ ಸಿಗ್ತದೆ. ಸೊ ಇಲ್ಲಿ ನಾನು ಆ 5%ಅನ್ನು ಆ್ಯಡ್ ಮಾಡಿ 42,000 ಬರೆದಿದ್ದೇನೆ. ಆ್ಯಕ್ಚುಲಿ ಆ ಡಿಬೆಂಚರ್ಸ್ ಹಿಂದಿನ ಕಂಪನಿಯಲ್ಲಿ ಅಂದರೆ ಬಿ ಲಿಮಿಟೆಡಲ್ಲಿ ಆ ಡಿಬೆಂಚರ್ ವ್ಯಾಲ್ಯೂ 40,000 ಇತ್ತು. ಈಗ ಅದು 42,000 ಕೊಡ್ತೇವೆ ಅಂತ ಹೇಳಿದ್ದಾರೆ. ಸೊ ದ್ಯಾಟ್ ವಿಲ್ ಬಿ ರೆಕಾರ್ಡೆಡ್ ಹಿಯರ್. ಓಕೆ, ಅಗ್ರೀಡ್ ವ್ಯಾಲ್ಯೂ ಇಸ್ 42,000. Next we have creditors RBD also to be recorded, and then we have the business purchase, same entry. Okay, ನಿಮ್ಮ ಮೇಲೆ ಎ ಲಿಮಿಟೆಡಲ್ಲಿ ಹೇಗೆ ಮಾಡಿದ್ದೀರಿ ಅದೇ ರೀತಿಯ ಎಂಟ್ರಿ. ಟೋಟಲ್ ಪರ್ಚೇಸ್ ಕನ್ಸಿಡ್ರೇಷನ್ ಇಸ್ 7,20,000. ನಾವು ದೆರ್ ಇಸ್ ಅ ಡಿಫ್ರೆನ್ಸ್. ಇಲ್ಲಿ ಕೂಡ ಇದೇ ರೀತಿ ಡಿಫ್ರೆನ್ಸ್ ಬರ್ತದೆ, ಯಾಕಂದರೆ ನಾವು ಪೇಮೆಂಟ್ ಮೆಥಡ್ ಯೂಸ್ ಮಾಡಿದ್ದೇವೆ. ನೀವು ತುಂಬ ಪ್ರಾಬ್ಲಮ್ ಮಾಡುವಾಗ ನಿಮ್ಗೆ ಗೊತ್ತಾಗ್ತದೆ ಅದು. ನೆಟ್ ಅಸೆಟ್ ಮೆಥಡ್ ಯೂಸ್ ಮಾಡ್ತಿದ್ರೆ ಪರ್ಚೇಸ್ ಕನ್ಸಿಡ್ರೇಷನ್ ಕ್ಯಾಲ್ಕುಲೇಷನಲ್ಲಿ ಈ ರೀತಿ ಡಿಫ್ರೆನ್ಸ್ ಬರೋದಿಲ್ಲ. ಬಿಕಾಸ್ ವಿ ಹ್ಯಾವ್ ಯೂಸ್ಡ್ ವಿಚ್ ಮೆಥಡ್? ಪೇಮೆಂಟ್ ಮೆಥಡ್. ದೆರ್ ಇಸ್ ಅ ಚಾನ್ಸ್ ಆಫ್ ಗೆಟಿಂಗ್ ದ್ಯಾಟ್ ಡಿಫ್ರೆನ್ಸ್. ಓಕೆ, ಡಿಫ್ರೆನ್ಸ್ ಬರುವ ಸಾಧ್ಯತೆ ಉಂಟು. ಸೊ ವಿ ವಿಲ್ ಸಿ ವಾಟ್ ದ ಡಿಫ್ರೆನ್ಸ್ ಈಸ್. ಹೌ ಡು ವಿ ಡೂ ದ್ಯಾಟ್? ಯು ಟೇಕ್ ಆಲ್ ದ ಐಟಮ್ಸ್ that are there on the debit, okay, you add it
ಆ್ಯಂಡ್ ಗೆಟ್ ದ ಟೋಟಲ್ ಫಾರ್ ದ ಕ್ರೆಡಿಟ್ ಆ್ಯಂಡ್ ಟೇಕ್ ದ ಡಿಫ್ರೆನ್ಸ್. ನಾವು ಬ್ಯಾಲೆನ್ಸ್ ಮಾಡೋದು ಅಷ್ಟೇ, ಎಷ್ಟು ಆ ಬ್ಯಾಲೆನ್ಸಿಂಗ್ ಫಿಗರ್ ಉಂಟಂತ ಕಂಡುಹಿಡಿಯೋದು. ಸೊ ದಿಸ್ ಇಸ್ ವಾಟ್ ಐ ಗೆಟ್ ಹಿಯರ್. In the case of B Limited, debit total is 7,50,000 and credit total is 7,98,230. Clearly there is a difference, right? So this difference is 48,230. Now you have to think, debit is less. ಡೆಬಿಟ್ ಕಡಿಮೆ ಆದರೆ ಡೆಬಿಟ್ ಎಂಟ್ರಿ ಬೇಕಾಗ್ತದೆ, ಏನದು? ಅದು ಗುಡ್ ವಿಲ್. ಇನ್ ದಿಸ್ ಕೇಸ್ ಆಲ್ಸೋ ದ ಡಿಫ್ರೆನ್ಸ್ ವಿಲ್ ಬಿ ಟೇಕನ್ ಆಸ್ ಗುಡ್ ವಿಲ್. ಸೊ ಯು ಕ್ಯಾನ್ ಸೇ ದ್ಯಾಟ್ ಪರ್ಚೇಸ್ ಕನ್ಸಿಡ್ರೇಷನ್ ಏನು ಕೊಟ್ಟಿದ್ದಾರೆ ದ್ಯಾಟ್ ಈಸ್ ಗ್ರೇಟರ್ ದ್ಯಾನ್ ನೆಟ್ ಎಸೆಟ್. ನೆಟ್ ಎಸೆಟ್ಗೆ ಕಂಪೇರ್ ಮಾಡಿದರೆ ಪರ್ಚೇಸ್ ಕನ್ಸಿಡ್ರೇಷನ್ ಹೆಚ್ಚು ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ? ಇಟ್ ಈಸ್ ಬಿಕಾಸ್ ಫಾರ್ ಗುಡ್ ವಿಲ್, ಇಟ್ ಈಸ್ ಗಿವನ್ ಫಾರ್ ಗುಡ್ ವಿಲ್. ಆ ರೀತಿ ನಾವು ನೋಡ್ತೇವೆ. ಸೊ ವಿ ಹ್ಯಾವ್ ದಿಸ್. ಓಕೆ, ಇಟ್ ಈಸ್ for B Limited, the entry is goodwill account balancing figure. Okay, and the difference what I have got ಈಗ ನಿಮಗೆ ತೋರಿಸಿದೆ ಅಲ್ಲ, ಅದೇ ಡಿಫ್ರೆನ್ಸನ್ನು ಇಲ್ಲಿ ನಾವು ಹಾಕ್ತೇವೆ, 48,230. ಈಗ ನಾವು ಟೋಟಲ್ ಮಾಡಿದರೆ ದಿಸ್ ಡೆಬಿಟ್ ಟೋಟಲ್ ವಿಲ್ ಬಿ ಈಕ್ವಲ್ ಟು ದ ಕ್ರೆಡಿಟ್ ಟೋಟಲ್. ಸೊ ದಿಸ್ ಇಸ್ ವಾಟ್ ವಿ ವಾಂಟ್ ಇನ್ ಅ ಜರ್ನಲ್ ಎಂಟ್ರಿ, ರೈಟ್? ದ ಟೋಟಲ್ ಡೆಬಿಟ್ ವಾಟ್ ಯು ಹ್ಯಾವ್ ಶುಡ್ ಬಿ ಈಕ್ವಲ್ ಟು ಟೋಟಲ್ ಕ್ರೆಡಿಟ್. ಆ ಡಿಫ್ರೆನ್ಸ್ ಬಂದರೆ ಇಲ್ಲಿ ಐದರ್ ಇಟ್ ವಿಲ್ ಬಿ ಟೇಕನ್ ಆ್ಯಸ್ ಗುಡ್ ವಿಲ್ ಆರ್ ಕ್ಯಾಪಿಟಲ್ ರಿಸರ್ವ್. ಒಂದು ವೇಳೆ ನಿಮಗೆ ಇಲ್ಲಿ ಕ್ರೆಡಿಟಲ್ಲಿ ಬರೀಲಿಕ್ಕೆ ಬಂದರೆ, ಐ ಮೀನ್ ಇಫ್ ಯು ಹ್ಯಾವ್ ಟು ರೈಟ್ ಸಮಥಿಂಗ್ ಇನ್ ದ ಕ್ರೆಡಿಟ್, ಯು ನೀಡ್ ಟು ಟೇಕ್ ಇಟ್ ಆಸ್ ಕ್ಯಾಪಿಟಲ್ ರಿಸರ್ವ್. ಓಕೆ, ಸೊ ದ್ಯಾಟ್ ಇಸ್ ದ ಓನ್ಲಿ ಡಿಫ್ರೆನ್ಸ್. ನೆಕ್ಸ್ಟ್, ದ ಎರಡೂ ಕಂಪನಿಗೆ ಪರ್ಚೇಸ್ ಕನ್ಸಿಡ್ರೇಷನ್ ಪೇಮೆಂಟ್ ಆಗಬೇಕು. ಹೇಗೆ ಪೇಮೆಂಟ್ ಆಗ್ತದೆ? ಅ ಪಾರ್ಟ್ ಆಫ್ ಇಟ್ ಇಸ್ ಪೇಯ್ಡ್ ಇನ್ ದ ಫಾರ್ಮ್ ಆಫ್ ಶೇರ್ಸ್ ಆ್ಯಂಡ್ ಪಾರ್ಟ್ ಆಫ್ ಇಟ್ ಇಸ್ ಗಿವನ್ ಇನ್ ಕ್ಯಾಶ್. ಓಕೆ, ನಾವು ಅದೆಲ್ಲ ಕ್ಯಾಲ್ಕುಲೇಷನ್ ಮಾಡಿದ್ದೇವೆ. ಈಗ ಎ ಲಿಮಿಟೆಡ್ ಇದು ತಗೊಳ್ಳುವ. ಅಲ್ಲಿ ಒಟ್ಟು 1,00,000 ಇಕ್ವಿಟಿ ಶೇರ್ಸ್. ಸಿ ಹಿಯರ್ ವಿ ಹ್ಯಾವ್ ದಿಸ್ ಕ್ಯಾಲ್ಕುಲೇಷನ್. ಟೋಟಲ್ 1,00,000 ಇಕ್ವಿಟಿ ಶೇರ್ಸ್ ಆರ್ ಇಶ್ಯೂಡ್. ಪ್ರಿಫರೆನ್ಸ್ ಶೇರ್ ಹೋಲ್ಡರಿಗೆ ಕೊಟ್ಟದ್ದು ಹೌದು, ಬಟ್ ವಾಟ್ ಡು ವಿ ಗಿವ್? ವಿ ಗಿವ್ ಇಕ್ವಿಟಿ ಶೇರ್ಸ್. ಸೊ ಟೋಟಲ್ ಇಕ್ವಿಟಿ ಶೇರ್ಸ್ ಇಶ್ಯೂಡ್ ಇಸ್ 1,00,000 and 12 rupee is the issue price. Remember that, 12 rupee. So there is a premium to be recorded. ಸೊ ವಾಟ್ ಈಸ್ ದ ಜರ್ನಲ್ ಎಂಟ್ರಿ? ಈಗ ಪೇಮೆಂಟ್ ಮಾಡುವಾಗ ಯಾವ ರೀತಿ ಜರ್ನಲ್ ಎಂಟ್ರಿ? ದಿಸ್ ಇಸ್ ವೆರಿ ಈಸಿ. ಓಕೆ, ಸಿ ಫಸ್ಟ್ ಎಂಟ್ರಿ ನೋಡಿ, ಇದರಲ್ಲಿ ಹಣ ಬಾಕಿ ಉಂಟಂತ ತೋರಿಸ್ತದೆ, ಲಿಕ್ವಿಡೇಟರ್ ಆಫ್ ಎ ಲಿಮಿಟೆಡ್. ನೌ ಯು ಆರ್ ಗಿವಿಂಗ್ ಇಟ್, ರೈಟ್? ಸೊ ದಿಸ್ ಲಿಕ್ವಿಡೇಟರ್ ಆಫ್ ಎ ಲಿಮಿಟೆಡ್ ಏನುಂಟು ಅದು ಡೆಬಿಟ್ ಆಗ್ತದೆ. ಸೊ ವಿ ಹ್ಯಾವ್ ಟು ರೈಟ್ ಇಟ್ ಆಸ್ ಲಿಕ್ವಿಡೇಟರ್ ಆಫ್ ಎ ಲಿಮಿಟೆಡ್ ಅಕೌಂಟ್ ಡೆಟರ್ ಟು equity share capital account with the face value. Okay, 1,00,000 equity shares are issued, face value is 10. Security premium also will be recorded because there is a 2 rupee premium. Okay, so that is on 1,00,000 equity shares, you have 2,00,000. Then cash is also given, that is to bank account 1,10,000. ಸೊ ದ ಟೋಟಲ್ ಅಮೌಂಟ್ ಯಾವ ರೀತಿ ಪೇಮೆಂಟ್ ಆಗಿದೆ ಎನ್ನುವುದಲ್ಲಿ ಸ್ಪಷ್ಟವಾಗಿ ಈ ಜರ್ನಲ್ ಎಂಟ್ರಿಯಲ್ಲಿ ನಾವು ಹೇಳಲಿಕ್ಕಾಗ್ತದೆ. So whatever that we say, no, we have to use the accounting language here and we have to write it in the journal entry. Journal entry ನೋಡಿ ಸಹ ಅದು ಏನಂತ ನಿಮಗೆ ಹೇಳಲಿಕ್ಕೆ ಆಗಬೇಕು. Now next, liquidator of B Limited. They will be given 40,000 equity shares. ಮೇಲೆ ಕ್ಯಾಲ್ಕುಲೇಷನ್ ಮಾಡಿದ್ದೇವೆ ನಾವು. We have got 40,000 equity shares, right? So even this is issued at premium. So that is to be recorded as we had done in the case of the other company, right? So I'll show you here. ಮೇಲೆ ನಾವು ಎ ಲಿಮಿಟೆಡಲ್ಲಿ ಹೇಗೆ ಮಾಡಿದೆವೋ ಅದೇ ರೀತಿ ಎಂಟ್ರಿ ಬರ್ತದೆ, ಬಟ್ ದ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಇಸ್ ಓನ್ಲಿ 40,000. ದೆನ್ ದ ಡಿಬೆಂಚರ್ಸ್ ಆರ್ ಟು ಬಿ ರಿಪೇಡ್, ರೈಟ್? ನಾವು ಹೌ ಡು ದೇ ರಿಪೇ ದ ಡಿಬೆಂಚರ್? ಇವರಿಗೆ ಹೊಸ ಡಿಬೆಂಚರ್ ಕೊಡ್ತಾರೆ, ಆ ರೀತಿ ಹಳತ್ತು ಡಿಬೆಂಚರ್ ಏನಿತ್ತು ಟೇಕ್ ಓವರ್ ಮಾಡಿದ್ದು ದ್ಯಾಟ್ ವಿಲ್ ಬಿ ಡಿಸ್ಚಾರ್ಜ್ಡ್. So this is the entry, 7% debentures account debtor to 8% debentures account. A taken over value ಅಲ್ಲಿ 7% debentures record ಮಾಡಿದ್ದೆವು 42,000 ಅಂತ. ಸೊ ಅದು ಆ ಅಕೌಂಟ್ ಕ್ಲೋಸ್ ಆಗ್ತದೆ and they will be given new debentures. Now last entry, this is for new issue of equity shares to the public. Okay, ಸೊ ಪಬ್ಲಿಕ್ಕಿಗೆ ಹೊಸ ಇಕ್ವಿಟಿ ಶೇರ್ ಇಶ್ಯೂ ಆಗ್ತಾ ಉಂಟು. It is given that in order to raise the working capital and to pay consideration, C Limited decided to issue 30,000 equity shares at rupees 10 each at a premium of rupees 2.50. So this will have to be recorded. Okay, and it's very easy. You are going for a public issue and you get cash, right?
So the capital amount will have to be recorded, premium amount also to be recorded. So the entry, ಈಗ ಕ್ಯಾಶ್ ರಿಸೀಟ್ ಆಗ್ತಾ ಉಂಟು, ಬ್ಯಾಂಕ್ ಅಕೌಂಟ್ ಟು ಬಿ ಡೆಬಿಟೆಡ್, ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್, ಟು ಸೆಕ್ಯೂರಿಟಿ ಪ್ರೀಮಿಯಮ್ ಅಕೌಂಟ್. Okay, how many equity shares? 30,000 equity shares are issued. So we have 30,000 into 10, okay, 10 rupee. This is security premium is 30,000 into 2.50. That will give you this answer, and total amount received is 3,75,000. So ಈ ರೀತಿ ನಾವು ಜರ್ನಲ್ ಎಂಟ್ರಿ ಹಾಕ್ತೇವೆ. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಹ್ಯಾಸ್ ಹ್ಯಾಪನ್ಡ್, ಏನು ನಡೀತು ಅಂತ ಅರ್ಥ ಮಾಡಿಕೊಂಡು ವಿ ಹ್ಯಾವ್ ಟು ಪಾಸ್ ದ ಜರ್ನಲ್ ಎಂಟ್ರಿ. Now next we have to prepare the balance sheet. That is done in a vertical form. ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಆ್ಯಂಡ್ ಇಟ್ಸ್ ವೆರಿ ಈಸಿ ಒನ್ಸ್ ಯು ಹ್ಯಾವ್ ದ ಜರ್ನಲ್ ಎಂಟ್ರಿ. ಈ ಜರ್ನಲ್ ಎಂಟ್ರಿ ನಿಮ್ಮ ಕೈಯಲ್ಲಿದ್ದರೆ ಬಹಳ ಸುಲಭವಾಗಿ ನಾವು ಬ್ಯಾಲೆನ್ಸ್ ಶೀಟ್ ಮಾಡ್ಬೋದು, ಓಪನಿಂಗ್ ಬ್ಯಾಲೆನ್ಸ್ ಶೀಟ್. ಸೊ ಮೊದಲು ಏನೂ ಇರಲಿಲ್ಲ, ಇದು ಹೊಸ ಕಂಪನಿ. ಈಗ ಎಲ್ಲ ಅಸೆಟ್ ಟೇಕನ್ ಓವರ್ ಆಯಿತು, ಯು ಹ್ಯಾವ್ ರೆಕಾರ್ಡೆಡ್ ಇಟ್. ನಾವು ಯು ಹ್ಯಾವ್ ಟು ಶೋ ದ್ಯಾಟ್ ಇನ್ ಯೋರ್ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟಲ್ಲಿ ನಾವು ತೋರಿಸಬೇಕು. ವರ್ಟಿಕಲ್ ಬ್ಯಾಲೆನ್ಸ್ ಶೀಟಲ್ಲಿ ಈ ರೀತಿ ಐಟಮ್ಸ್ ಬರ್ತದೆ ನೋಡಿ: ಶೇರ್ ಹೋಲ್ಡರ್ಸ್ ಫಂಡ್, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್, ಶೇರ್ ಅಪ್ಲಿಕೇಶನ್ ಮತ್ತು ಬೇರೆ ಐಟಮ್. ಒನ್ಸ್ ಯು ಪ್ರಾಕ್ಟೀಸ್ ದಿಸ್ ಇಸ್ ವೆರಿ ಈಸಿ. ಓಕೆ, ಹಾರಿಸಾಂಟಲ್ ಬ್ಯಾಲೆನ್ಸ್ ಶೀಟಲ್ಲಿ ಹೇಗೆ ಎರಡು ಕಡೆ ಬರೆತಾ ಇದ್ರಿ, ಅದನ್ನು ಈ ರೀತಿ ವರ್ಟಿಕಲ್ ಫಾರ್ಮಲ್ಲಿ ಬರಬೇಕು. ಸೊ ಫಸ್ಟ್ ಒನ್, ಶೇರ್ ಕ್ಯಾಪಿಟಲ್. ಆಥರೈಸ್ಡ್ ಇನ್ಫಾರ್ಮೇಷನ್ ಇಸ್ ನಾಟ್ ದೇರ್. ವಾಟ್ ಅಬೌಟ್ ಇಶ್ಯೂಡ್ ಆ್ಯಂಡ್ ಸಬ್ಸ್ಕ್ರೈಬ್ಡ್ ಆ್ಯಂಡ್ ಪೇಡ್ ಅಪ್ ಕ್ಯಾಪಿಟಲ್? ಸಿ ಇಶ್ಯೂಡ್ ಈಸ್ ನೌ ವಾಟ್ ವಾಸ್ ಇಶ್ಯೂಡ್ ಟು ಎ ಆ್ಯಂಡ್ ಬಿ ಲಿಮಿಟೆಡ್. ಅಲ್ಲಿ ಒಟ್ಟು ಶೇರ್ಸ್ 1,00,000 ಶೇರ್ಸ್ ಎ ಲಿಮಿಟೆಡ್ಗೆ ಇಶ್ಯೂ ಆಗಿದೆ, ಆ್ಯಂಡ್ 40,000 ಶೇರ್ಸ್ ಆರ್ ಇಶ್ಯೂಡ್ ಟು ಬಿ ಲಿಮಿಟೆಡ್, 1,40,000, ಆ್ಯಂಡ್ 30,000 ಶೇರ್ಸ್ ಆರ್ ಇಶ್ಯೂಡ್ ಟು ಜನರಲ್ ಪಬ್ಲಿಕ್. ಸೊ ಈ ಮೂರನ್ನು 1,00,000 ಪ್ಲಸ್ 40,000 ಪ್ಲಸ್ 30,000, that will give you 1,70,000 equity shares are issued. Okay, outstanding equity shares are 1,70,000, and the capital amount is, we have capital amount 17 lakh. ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಅಲ್ಲಿ ಸೆಕ್ಯೂರಿಟಿ ಪ್ರೀಮಿಯಂ ಬರ್ತದೆ. ನಿಮ್ಮ ಜರ್ನಲ್ ಎಂಟ್ರಿಯಿಂದ ನೋಡಿಕೊಂಡೇ ಇಲ್ಲಿ ಬರೀಬಹುದು ನೋಡಿ. ಸೊ ವಿ ಹ್ಯಾವ್ ಅ ಸೆಕ್ಯೂರಿಟಿ ಪ್ರೀಮಿಯಂ, ರೈಟ್? ಇಟ್ ಈಸ್ 2 lakh ಹಿಯರ್, 2 lakh, got it, 2 lakh. And then we have next entry, we have 80,000, and then we have this last entry 75,000. So all this premium will be recorded under reserves and surplus. 3,55,000 ಬರ್ತದೆ. ಶೇರ್ ಅಪ್ಲಿಕೇಶನ್ ಮನಿ ಪೆಂಡಿಂಗ್ ಅಲಾಟ್ಮೆಂಟ್ ಇಲ್ಲ. ನಾನ್ ಕರೆಂಟ್ ಲಯಬಿಲಿಟೀಸ್, ವಿ ಹ್ಯಾವ್ ಒನ್ ಲಾಂಗ್ ಟರ್ಮ್ ಲಯಬಿಲಿಟಿ, ದಟ್ ಈಸ್ 8% ಡಿಬೆಂಚರ್ಸ್, 42,000 is the value. ಕರೆಂಟ್ ಲಯಬಿಲಿಟೀಸ್ ಇನ್ನು ಮುಂದೆ ನೋಡಿ. ಈ ಟ್ರೇಡ್ ಕ್ರೆಡಿಟರ್ಸ್, ಹೌ ಡಿಡ್ ವಿ ಗೆಟ್ ದಿಸ್? ದಿಸ್ ಈಸ್ ಟೇಕನ್ ಓವರ್ ಫ್ರಮ್ ಎ ಆ್ಯಂಡ್ ಬಿ ಲಿಮಿಟೆಡ್. ಎ ಮತ್ತು ಬಿ ಲಿಮಿಟೆಡಿಂದ ಏನನ್ನು ಟೇಕ್ ಓವರ್ ಮಾಡ್ತೀರಿ ಅದೇ ಎರಡು ಆ್ಯಡ್ ಮಾಡಿ ನಾವು ಹೀಗೆ ಈ ರೀತಿ ಬರುತ್ತೇವೆ. ಸೊ ವಿ ಹ್ಯಾವ್ ದಿಸ್. ಇದು ನಿಮಗೆ ಜರ್ನಲ್ ಎಂಟ್ರಿ ಬರೆದಿದ್ರೆ ಬಹಳ ಸುಲಭ. ಕ್ರೆಡಿಟರ್ ನೋಡಿ 75,000 ಪ್ಲಸ್ ವಿ ಹ್ಯಾವ್ ದಿಸ್ 75,000 ಪ್ಲಸ್ ಇಲ್ಲಿ ನಮಗೆ ಕ್ರೆಡಿಟರ್ 35,000 ಬರ್ತದೆ, ರೈಟ್? ಸೊ ದೀಸ್ ಟೂ ಥಿಂಗ್ಸ್ ಆರ್ ಆ್ಯಡೆಡ್. ಅದೇ ರೀತಿ ಎಸೆಟ್ ಕೂಡ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಎರಡೂ ಕಂಪನಿಯಿಂದ ಟೇಕ್ ಓವರ್ ಮಾಡಿದರೆ ವಿ ಜಸ್ಟ್ ಆ್ಯಡ್ ಇಟ್. ಓಕೆ, 4,65,000, 2,50,000. ಅದೇ ರೀತಿ ಉಳಿದ ಅಕೌಂಟ್ ಕೂಡ, ಐ ಮೀನ್ ಎಸೆಟ್ ಆ್ಯಂಡ್ ಲಯಬಿಲಿಟಿ ಅಕೌಂಟ್ಸ್ ಆರ್ ರೆಕಾರ್ಡೆಡ್. ಸೊ ವಿ ಹ್ಯಾವ್ ದಿಸ್ ಹಿಯರ್, ಕ್ರೆಡಿಟರ್ಸ್ ಈಸ್ ರೆಕಾರ್ಡೆಡ್. ಫಿಕ್ಸ್ಡ್ ಅಸೆಟ್ ನಾನು ನಿಮಗೆ ಈಗಾಗಲೇ ಹೇಳಿದ್ದೇನೆ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ನಿಮ್ಮ ಜರ್ನಲ್ ಎಂಟ್ರಿಯಲ್ಲಿ ಉಂಟು. ಅದು ಎರಡು ಅಮೌಂಟ್, ಎರಡು ಕಂಪನಿಯಿಂದ ತಗೊಂಡದನ್ನು ವಿ ಹ್ಯಾವ್ ಟು ಆ್ಯಡ್ ಇಟ್ ಆ್ಯಂಡ್ ಶೋ ದಿಸ್ ಇನ್ ದ ಔಟರ್ ಕಾಲಮ್. Machinery, furniture, all these items. Goodwill is also there, right? What is this goodwill? While writing the journal entry, we got the difference. Adanu goodwill anta takondaddu, right? So that is an intangible asset which has to be recorded. 52,900 for A limited, 48,230 for B limited. Next, current assets ಕೂಡ ಅದೇ ರೀತಿ ಮಾಡ್ತೇವೆ. ಒಂದು ವಿಷಯ ಏನಂದರೆ ಕ್ಯಾಶ್ ಎಟ್ ಬ್ಯಾಂಕ್, ಕ್ಯಾಶ್ ಇನ್ ಹ್ಯಾಂಡ್ ಆಲ್ಸೋ ವಾಟ್ ವಾಸ್ ಟೇಕನ್ ಓವರ್. ಕ್ಯಾಶ್ ಎಟ್ ಬ್ಯಾಂಕ್ ದೆರ್ ಆರ್ ಸರ್ಟೇನ್ ಟ್ರಾನ್ಸಾಕ್ಷನ್ಸ್. ಓಕೆ, ಕೆಲವೊಂದು ಟ್ರಾನ್ಸಾಕ್ಷನ್ಸ್ ಉಂಟು, ಅದೆಲ್ಲ ಲೆಕ್ಕಕ್ಕೆ ತಗೊಂಡು ವಿ ವಿಲ್ ಸಿ ವಾಟ್ ಬ್ಯಾಲೆನ್ಸ್ ಇಸ್ ದೇರ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಏನಂತ ನೋಡುವ. ಈಗ ಟ್ರಾನ್ಸಾಕ್ಷನ್ಸ್ ಆರ್ ಇನ್ ದ ಕೇಸ್ ಆಫ್ calculation of closing bank balance, you can see it here. First, receipts to be taken and payments to be deducted, and then you will get the balance that is there. Remaining balance ಏನು ಅಂತ ನಾವು ಕಂಡು ಹಿಡಿಯೋದು. ಸೊ ಏನೆಲ್ಲ ರಿಸೀಟ್ ಆಗ್ತದೆ ಅದರಿಂದ ಪೇಮೆಂಟನ್ನು ಮೈನಸ್ ಮಾಡಬೇಕು. ಓಕೆ, ಸೊ ವಿ ಹ್ಯಾವ್
First receipt is what was taken over from A Limited 87,000. What was taken over from B Limited 22,500. ಪಬ್ಲಿಕ್ ಇಶ್ಯೂ ಮಾಡ್ತಾರೆ, ನಾವೊಂದು ಎಂಟ್ರಿ ಬರೆದಿದ್ದೇವೆ, ಜರ್ನಲ್ ಎಂಟ್ರಿಯಲ್ಲಿ ಸಹ ನೋಡಿಕೊಂಡು ನೀವು ಬರೀಬೋದು. ಬ್ಯಾಂಕ್ ಅಕೌಂಟ್ ಡೆಬಿಟ್ ಮಾಡಿದರೆ ಸಿ ಯು ಹ್ಯಾವ್ ಡೆಬಿಟೆಡ್ ಬ್ಯಾಂಕ್ ಅಕೌಂಟ್ ರೈಟ್, ಇಟ್ ಮೀನ್ಸ್ ರಿಸೀಟ್, ಅದನ್ನು ತಗೊಳ್ಬೇಕು ರಿಸೀಟಲ್ಲಿ. ಸೊ ಟೋಟಲ್ ರಿಸೀಟ್ ಇಸ್ 4,84,500. ಪೇಮೆಂಟ್ಸ್, ಓಕೆ, ವೈ ಡಿಡ್ ಯು ಪೇ ದಿಸ್ ಅಮೌಂಟ್? ದಿಸ್ ಇಸ್ ಫಾರ್ ಪರ್ಚೇಸ್ ಕನ್ಸಿಡ್ರೇಷನ್. ಇಲ್ಲಿ ನಿಮಗೆ 2 ಬ್ಯಾಂಕ್ ಅಕೌಂಟ್ ಅಂತ ಕಾಣ್ಬೋದು. ದಿಸ್ ಈಸ್ ಪೇಮೆಂಟ್, ಓಕೆ, ಕ್ಯಾಶ್ ಔಟ್ಫ್ಲೋ, ಕ್ಯಾಶ್ ಹೊರಗೆ ಹೋಗ್ತಾ ಉಂಟು. ಸೊ ಇಟ್ ಈಸ್ ಫಾರ್ ಬೋತ್ ದ ಕಂಪನೀಸ್ ಪರ್ಚೇಸ್ ಕನ್ಸಿಡ್ರೇಷನ್ ಇಸ್ ಪೇಯ್ಡ್. ಸೊ ಇಷ್ಟು ಅಮೌಂಟ್ ನಾವು ಪೇಮೆಂಟ್ ಮಾಡ್ತೇವೆ. ಇಷ್ಟೆಲ್ಲ ಮಾಡಿ ಆದಮೇಲೆ ಎಷ್ಟು ಉಳೀತು, ಹೌ ಮಚ್ ಈಸ್ ದೇರ್ ವಿತ್ ಯು, ಐ ಮೀನ್ ಸಿ ಲಿಮಿಟೆಡಲ್ಲಿ ಎಷ್ಟು ಉಂಟು? ಇಟ್ ಈಸ್ 1,34,500 ಆ್ಯಂಡ್ ದ್ಯಾಟ್ ಈಸ್ ದ ಕ್ಲೋಸಿಂಗ್ ಬ್ಯಾಲೆನ್ಸ್. ಬ್ಯಾಂಕ್ ಅಕೌಂಟ್ ಮಾಡಿ ಸಹ ನಾವು ಕಂಡುಹಿಡಿಬೋದು, ಅಥವಾ ಈ ರೀತಿ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಮಾಡಿದರೆ ಅದು ಕರೆಕ್ಟಾಗಿ ನಮಗೆ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಆಗ್ತದೆ. 1,34,500. So we have to record it as bank balance, okay? Cash at bank 1,34,500. So after taking all the items, now what I have here is the total, and my total is it is that asset side total is equal to the liability side total. Okay, so ಮಾಡಿದ್ದು ಕರೆಕ್ಟ್ ಉಂಟು ಅಂತ ತಿಳಿದುಕೊಳ್ಬೋದು, ಬಟ್ ಯು ನೀಡ್ ಟು ಡೂ ಇಟ್ ವೆರಿ ಕೇರ್ಫುಲ್ಲಿ. ಓಕೆ, ಸೊ ಈ ರೀತಿ ನಾವು ವೆಂಡರ್ ಕಂಪನಿದು ಬುಕ್ಸ್ ಆಫ್ ಅಕೌಂಟ್ಸ್ ಎಲ್ಲ ಕ್ಲೋಸ್ ಮಾಡ್ತೇವೆ. 2 ಮುಖ್ಯ ಅಕೌಂಟ್ ಇಲ್ಲಿ ಹೇಳಿಕೊಟ್ಟಿದ್ದೇನೆ. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಇಟ್. ಇಫ್ ಯು ಫೈಂಡ್ ಇಟ್ ಡಿಫಿಕಲ್ಟ್, ಯು ಕ್ಯಾನ್ ವಾಚ್ ಇಟ್ ಅಗೇನ್ ದಿಸ್ ವಿಡಿಯೋ. ಇಲ್ಲಿ ಮತ್ತೊಮ್ಮೆ ನೀವು ವಿಡಿಯೋವನ್ನು ಇನ್ನೊಮ್ಮೆ ಸರಿಯಾಗಿ ನೋಡ್ಬೋದು, ಆಗ ವಿಷಯಗಳು ಅರ್ಥ ಆಗ್ತದೆ. ಆ್ಯಂಡ್ ಐ ಹ್ಯಾವ್ ಶೋನ್ ಯು ಹೌ ದ ಬ್ಯಾಲೆನ್ಸ್ ಶೀಟ್ ಇಸ್ ಟು ಬಿ ಪ್ರಿಪೇರ್ಡ್. ಯಾವ ರೀತಿ ನಾವು ಬ್ಯಾಲೆನ್ಸ್ ಶೀಟ್ ಮಾಡಬೇಕೆನ್ನೋದನ್ನು ಸಹ ಇಲ್ಲಿ ನಾನು ಹೇಳಿಕೊಡ್ತಾ ಇದ್ದೇನೆ ವಿತ್ ದ ಜರ್ನಲ್ ಎಂಟ್ರೀಸ್. ಥ್ಯಾಂಕ್ ಯು.